Today I am sharing with you about your God's voice. ಈ ದಿನ ಸಭಾಪಾಲಕರು ನೀನು ದೇವರ ಸ್ವರವಾಗಿದೆ ಅನ್ನುವಂತ ಅಂಶವನ್ನು ಸಾರಲಾಗಿದ್ದಾರೆ. People shouldn't go here and there ಜನರು to listen God's voice. ದೇವರ ಸ್ವರವನ್ನು ಕೇಳುವುದಕ್ಕೆ ಜನರು ಆ ಕಡೆ ಈ ಕಡೆ ಹೋಗಬಾರದು. Amen. They must come to you ನಿನ್ನ ಹತ್ರ ಬರಬೇಕು, ದೇವರ ಮಾತು ಕೇಳುವಂತೆ, to listen His voice. ಆತನ ಸ್ವರವು ನಿನ್ನಿಂದ ಕೇಳುವಂತೆ ಅವರು ನಿನ್ನ ಹತ್ರ ಬರಬೇಕು. You all came here to listen God's voice. ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರಿ ದೇವರ ಸ್ವರವನ್ನು ಕೇಳುವುದಕ್ಕಾಗಿ. Amen. ಆಮೆನ್. So we are His voice. ನಾವು ಈಗ ಆತನ ಸ್ವರವಾಗಿ ಹೇಳ್ತಾ ಇದ್ದೀವಿ. That's what same way people has to come to you to listen His voice. ಹಾಗೆಯೇ ಜನರು ನಿಮ್ಮ ಹತ್ರ ಬರಬೇಕು, ದೇವರ ಸ್ವರವನ್ನು ನೀವು ನಿಮ್ಮಿಂದ ಕೇಳುವಂತೆ. How many say that I am God's voice? ಎಷ್ಟು ಜನರು ಹೇಳುತ್ತಾರೆ ನಾನು ದೇವರ ಸ್ವರವಾಗಿದೆ ಎಂದು? For my family I am God's voice. ನನ್ನ ಕುಟುಂಬಕ್ಕೆ ನಾನು ದೇವರ ಸ್ವರವಾಗಿದೆ. In my generation I am God's voice. ನನ್ನ ಸಂತತಿಯಲ್ಲಿ ನಾನು ದೇವರ ಸ್ವರವಾಗಿದೆ. Hallelujah. ಹಲ್ಲೆಲೂಯಾ. If you don't recognize, ನೀನು ನಿನ್ನನ್ನು ಗುರುತಿಸಿಕೊಂಡಿಲ್ಲ ಅಂದ್ರೆ you don't use your voice. ನಿನ್ನ ಸ್ವರವನ್ನು ಉಪಯೋಗಿಸುವುದಿಲ್ಲ ನೀನು. God also won't use. ದೇವರು ಕೂಡ ಉಪಯೋಗಿಸಿಕೊಳ್ಳುವುದಿಲ್ಲ. People will be perished. ಜನರು ನಾಶವಾಗುತ್ತಾರೆ. ಆಗ You must recognize that you are God's voice. ನೀನು ಫಸ್ಟ್ ಕಂಡಿಡಬೇಕು, ಗುರುತಿಸಬೇಕು ನಾನು ದೇವರ ಸ್ವರವಾಗಿದ್ದೇನೆ ಎಂದು. Then only you will be blessing to you and you will be blessing to others. ಅವಾಗ ನಿನಗೂ ನೀನು ಆಸಕ್ತಕರವಾಗಿರ್ತಿ, ಇತರಕ್ಕೆ ಕೂಡ ಆಸಕ್ತಕರವಾಗಿರುತ್ತಿ. Hallelujah. ಹಲ್ಲೆಲೂಯಾ. Great man of God, Samson. ದೊಡ್ಡ ದೈವ How many know that Samson? ದೊಡ್ಡ ದೈವ ಮನುಷ್ಯನು ಸಂಸೋನ್ನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? Hallelujah. ಹಲ್ಲೆಲೂಯಾ. I tell you, he is a great man of God. ಆತನು ದೊಡ್ಡ ದೈವ ಮನುಷ್ಯನು. By birth only he was separated. ಹುಟ್ಟುವುದರಿಂದಲೇ ಆತನು ಗರ್ಭದಲ್ಲಿರುವಾಗಲೇ ಸಪರೇಟ್ ಮಾಡಲ್ಪಟ್ಟಿದ್ದಾನೆ, ಪ್ರತ್ಯೇಕ ಮಾಡಲ್ಪಟ್ಟಿರುವಂತ ವ್ಯಕ್ತಿ. To know about him, you must go to Judges from 13th chapter to 16th chapter. ನೀವು ಆತನ ಕುರಿತು ತಿಳ್ಕೊಳ್ಳಬೇಕಂದ್ರೆ ನ್ಯಾಯಾಧೀಶರ ಪುಸ್ತಕದಲ್ಲಿ 13ನೇ ಅಧ್ಯಾಯದಿಂದ 14, 15, 16 ಅಧ್ಯಾಯಗಳು ನೀವು ಓದುವಾಗ ಆತನ ಕುರಿತು ಗೊತ್ತಾಗುತ್ತದೆ. In these chapters, ಈ ಒಂದು ಅಧ್ಯಾಯಗಳಲ್ಲಿ Samson experienced anointing of God every time. ಪ್ರತಿ ಸತಿ ಕೂಡ ಸಂಸೋನನ ತನ್ನ ಜೀವನದಲ್ಲಿ ಅಭಿಷೇಕವನ್ನು ಅನುಭವಿಸ್ತಾ ಇದ್ದನು. Anointing is manifestations of God. ಅಭಿಷೇಕವು ಅಂದ್ರೆ ದೇವರ ಪ್ರತ್ಯಕ್ಷತೆಗಳಾಗಿದೆ, ಹೊರಗೆ ಕಾಣಿಸುವಂತ ವಿಷಯಗಳು. Manifestation of God's power. ದೇವರ ಶಕ್ತಿಯಾಗಿದೆ, ಹೊರಗೆ ಪ್ರತ್ಯಕ್ಷಿಸಲ್ಪಡುವಂತ ದೇವರ ಶಕ್ತಿ. Hallelujah. ಹಲ್ಲೆಲೂಯಾ. In Judges 14 chapter 6 verse, ನ್ಯಾಯಾಧೀಶರ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಲ್ಲಿ he had a Holy Spirit gift of might. ಆತನಿಗೆ ಪವಿತ್ರಾತ್ಮದ ವರ. ಏನ್ ವರ ಇದಂದ್ರೆ ಅದು ಬಲವನ್ನು ತೋರಿಸುವಂತ ದೇವರ ಪರಾಕ್ರಮ ವರ ಇದೆ. When spirit of might came upon him, he killed lion. ದೇವರ ಶಕ್ತಿ ಆತನ ಮೇಲೆ ಇಳಿದು ಬರುವಾಗ ಆತನು ಸಿಂಹವನ್ನು ಕೂಡ ಸಂಹರಿಸಿದನು. One of the Holy Spirit of God gift is a spirit of might. ಪವಿತ್ರಾತ್ಮ ದೇವರ ಒಂದು ಪರಿಚರ್ಯಗಳಲ್ಲಿ ಒಂದು ಆಗಿದೆ ಏನಂದ್ರೆ ಆ ಒಂದು ದೇವರ ಶಕ್ತಿ ಪ್ರತ್ಯಕ್ಷಿಸಲ್ಪಡುವಂತ ವಿಷಯವು. There are 7 ministries of the Holy Spirit. ಪವಿತ್ರಾತ್ಮ ದೇವರ ಪರಿಚರ್ಯಗಳು 7 ಪರಿಚರ್ಯಗಳಿದೆ. In that spirit of might is one of the ಪವಿತ್ರಾತ್ಮ ದೇವರು ತೋರಿಸುವಂತ ಪರಿಚರ್ಯಗಳಲ್ಲಿ ಒಂದು ದೇವರ ಶಕ್ತಿ ಪರಾಕ್ರಮವನ್ನು ತೋರಿಸುವಂತದಾಗಿದೆ. That you can see in Isaiah 11th chapter 3rd verse. ಈ ವಿಷಯಗಳ ಕುರಿತು ಯೆಶಾಯ ಗ್ರಂಥ 11ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. So my beloved, here spirit of might worked upon Samson. He killed Philistines, he killed even lion also. ಆತನು ಆತ್ಮದೇವರ ಒಂದು ಪರಾಕ್ರಮ ಶಕ್ತಿ ಬಲವು ಆತನ ಮೇಲೆ ಬರುವಾಗ ಆತನು ಫಿಲಿಸ್ಟಿಯರನ್ನು ಸಾಯಿಸಿದ್ದಾನೆ, ಸಿಂಹವನ್ನು ಸಾಯಿಸಿದ್ದಾನೆ. Samson had a supernatural extraordinary strength. ಸಂಸೋನಕ್ಕೆ ಅಸಾಧಾರಣವಾಗಿರುವಂತ ಪ್ರತ್ಯೇಕ ಶಕ್ತಿ ಕೊಡಲ್ಪಟ್ಟಿದೆ. Whenever anointing of God came upon him, he killed Philistines. ಯಾವಾಗ ದೇವರ ಶಕ್ತಿ ಆತನ ಮೇಲೆ ಇಳಿದು ಬಂದಾಗ ಎಲ್ಲ ಕೂಡ ಆತನು ಫಿಲಿಸ್ತಿಯನ್ನು ನಾಶಪಡಿಸುತ್ತಾ ಇದ್ದನು. Even David also, spirit of might when it came upon him,
He killed lion, bear, even Goliath also. ದೇವರ ಪರಾಕ್ರಮ ಶಕ್ತಿ ಉಳ್ಳುವಂತ ಪರಿಚರ್ಯ ದಾವೀದನ ಮೇಲೆ ಬಂದಿರುವಾಗ ದಾವೀದನು ಕೂಡ ಸಿಂಹವನ್ನು ಸಾಯಿಸಿದ್ದಾನೆ, ಕರಡಿಯನ್ನು ಸಾಯಿಸಿದ್ದಾನೆ, ಹಾಗೆಯೇ ಗೊಲ್ಯಾತನ್ನು ಸಹ ಸಾಯಿಸಿದ್ದಾನೆ. Here spirit of might came upon Samson. He did mighty things, Bible says. ಇಲ್ಲಿ ದೇವರ ಮಹಾಪರಾಕ್ರಮ ಶಕ್ತಿ ಆತನ ಮೇಲೆ ಇಲ್ಲಿ ಬರುವಾಗ ಸತ್ಯವೇದ ಹೇಳುತ್ತದೆ ಆತನು ಬಹಳಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು. Until that day he told his secret about anointing, he did mighty things. ಆತನ ಕುರಿತು ಅಭಿಷೇಕದ ರಹಸ್ಯವು ಏನು ಆತನು ಹೇಳುವ ತನಕ ಇತರರಿಗೆ ಆ ಒಂದು ದೊಡ್ಡ ಕಾರ್ಯಗಳು ಆತನಿಂದ ಆಗುತ್ತಾ ಇತ್ತು. Bible says ಸತ್ಯವೇದ ಹೇಳುತ್ತದೆ he was misbehaving with the lady Delilah. ಆದರೆ ಸತ್ಯವೇದ ಹೇಳುತ್ತದೆ ಸಂಸೋನನು ಡೆಲಿಲಾ ಎಂಬ ಹೆಂಗಸಿನ ಸಂಗಡ ತಪ್ಪಾಗಿರುವಂತ ಸಂಬಂಧದಿಂದ ಇದ್ದನು. Delilah was not a harlot. ಆ ಒಂದು ಡೆಲಿಲಾ ಎಂಬ ಹೆಂಗಸು ವ್ಯಭಿಚಾರಿಣಿ ಅಲ್ಲ, but she was a pagan woman. ಆಕೆ ಅನ್ಯ ಸ್ತ್ರೀ, ಫಿಲಿಸ್ತಿಯರ ಸ್ತ್ರೀ. He went with to Delilah. ಆ ಡೆಲಿಲಾ ಸಂಗಡ ತಪ್ಪಾದ ಸಂಬಂಧವನ್ನು ಹಿಡಿಕೊಂಡಿದ್ದನು. She is a pagan woman. ಆಕೆ ಅನ್ಯ ಸ್ತ್ರೀ ಆಗಿದ್ದಾಳೆ. So when he went that Delilah, ಆ ಡೆಲಿಲಾ ಸಂಗಡ ಆತನು ತಪ್ಪಾದ ಸಂಬಂಧದಲ್ಲಿ ಇರುವಾಗ Bible says his living was not right. ಸತ್ಯವೇದ ಹೇಳುತ್ತದೆ ಆತನ ಜೀವನವು ಸರಿಯಾಗಿ ಇದ್ದಿಲ್ಲ. First of all, Bible says don't go pagan. ಮೊದಲನೇದಾಗಿ ಸತ್ಯವೇದ ಹೇಳುತ್ತದೆ ಅನ್ಯ ಜನನು ಬೇಡ ಎಂದು. But he went and to be with that lady. ಆದರೆ ಈತನು ಆ ಡೆಲಿಲಾ ಸಂಗಡ ಹೋಗಿ ಸಂಬಂಧವನ್ನು ಹಿಡ್ಕೊಂಡಿದ್ದಾನೆ. He was a Nazarite, separated for God. ಈತನು ನಾಜೀರು ಮಾಡಿಸಲ್ಪಟ್ಟಿರುವಂತ ದೇವರಿಗೆ ಪ್ರತ್ಯೇಕ ಮಾಡಲ್ಪಟ್ಟಿರುವಂತ ವ್ಯಕ್ತಿ ಆಗಿದ್ದನು. But not living right. ಆದರೆ ಸರಿಯಾಗಿ ಜೀವಿಸ್ತಾ ಇಲ್ಲ. Bible says ಸತ್ಯವೇದ ಹೇಳುತ್ತದೆ she was a favor that nation ಆಕೆ where she was living. ಆಕೆ ಜೀವಿಸ್ತಾ ಇರುವಂತ ಆ ದೇಶದಲ್ಲಿ ಅಂದ್ರೆ ಫಿಲಿಸ್ತೀಯರ ದೇಶಕ್ಕೆ ಆಕೆ ಅವರ ಪರವಾಗಿ ಕಾರ್ಯ ಮಾಡುವಂತ ಹೆಂಗಸು. Whenever Samson, anointing of God, came, he killed enemies, Philistines. ಯಾವಾಗ ಪವಿತ್ರಾತ್ಮ ದೇವರ ಅಭಿಷೇಕವು ಆತನ ಮೇಲೆ ಸ್ಯಾಮ್ಸನ್ ಮೇಲೆ ಬರ್ತಾ ಇತ್ತು ಅವಾಗೆಲ್ಲ ಕೂಡ ಆತನು ವೈರಿಗಳಾಗಿರುವಂತ ಫಿಲಿಸ್ತಿಯನ್ನು ಸಂಹರಿಸ್ತಾ ಇದ್ದನು. Whenever the Samson went to this Delilah, people of Philistines came and asked him and given some money to surrender that Samson. ಡೆಲಿಲಾ ಹತ್ರ ಯಾವಾಗ ಸಂಸೋನ್ ಹೋಗಿ ಬರ್ತಾ ಇರ್ತಾನೋ ಇವರು ಫಿಲಿಸ್ತೀರೆಲ್ಲ ಹೋಗಿ ಕೇಳ್ತಾ ಇದ್ರು, ನಿನಗೆ ಹಣವನ್ನು ಕೊಡುತ್ತೇವೆ, ಆ ಸಂಸೋನ್ ನಮಗೂ ಒಪ್ಪಿಸು ಅಂತೆ. She got some money from others. ಇತರರಿಂದ ಆಕೆ ಸ್ವಲ್ಪ ಹಣವನ್ನು ಪಡೆದುಕೊಂಡಿದ್ದಾಳೆ. She asked Samson about the secret of his anointing. ಸಂಸೋನ್ ನನ್ನ ಸಂಗಡ ನಿನ್ನ ರಹಸ್ಯವೇನು, ನೀ ಅಭಿಷೇಕದ ರಹಸ್ಯವೇನು ಅಂತ ಕೇಳಿದ್ದಾಳೆ. Twice he never said. ಎರಡು ಸತಿ ಆತನು ಹೇಳಲಿಲ್ಲ ಅಭಿಷೇಕದ ರಹಸ್ಯವು. He never told. ಆತನು ಎಂದಿಗೂ ಹೇಳಿಲ್ಲ ಅವಾಗ. Finally he told her. ಆದ್ರೆ ಕಡೆಯದಾಗಿ ಆತನು ಹೇಳಿಬಿಟ್ಟ. Where his strength was. ಆತನ ಬಲವು ಎಲ್ಲಿತ್ತೋ ಹೇಳಿದನು. He said it is in his hair. ಆತನು ಹೇಳಿದ್ದಾನೆ ಆ ಒಂದು ಅಭಿಷೇಕದ ಶಕ್ತಿ ನನ್ನ ಕೂದಲಿನಲ್ಲಿದೆ ಎಂದು. Don't think that every Christian is having anointing on his hair. ಮತ್ತೆ ಈ ರೀತಿಯಲ್ಲಿ ಯೋಚನೆ ಮಾಡಬೇಡ್ರಿ ಕ್ರೈಸ್ತವರೆಲ್ಲರಿಗೆ ಕೂದಲಿನಲ್ಲಿ ಅಭಿಷೇಕವಿರುತ್ತದೆ ಎಂದು. Why he said like that? ಯಾಕೆ ಆತನು ಹೇಳಿದಾನಂದ್ರೆ ಈ ರೀತಿಯಲ್ಲಿ He was a Nazarite. ಆತನು ನಾಜೀರು ಮಾಡಲ್ಪಟ್ಟಿರುವಂತಹ ಹಳೆ ಒಡಂಬಡಿಕೆ ಮನುಷ್ಯನು. Hallelujah. ಹಲ್ಲೆಲೂಯಾ. He was separated. That shows that he was separated. ಅದು ಏನು ತೋರಿಸ್ತದಂದ್ರೆ ಆತನು ಪ್ರತ್ಯೇಕ ಮಾಡಲ್ಪಟ್ಟಿದ್ದಾನೆ ದೇವರಕ್ಕೆಂದು. He should not cut his hair. ಆತನು ತನ್ನ ಕೂದಲನ್ನು ಕಟ್ ಮಾಡಿಕೊಳ್ಳಬಾರದು. Nazarite shouldn't cut. ನಾಜೀರ್ ಮಾಡಿಸಲ್ಪಟ್ಟಿರುವಂತ ವ್ಯಕ್ತಿಗಳು ಆ ಒಂದು ಕೂದಲನ್ನು ಕಟ್ ಮಾಡಿಕೊಳ್ಳಬಾರದು. He has to live a separation life. ಆತನು ದೇವರಕ್ಕಾಗಿ ಪ್ರತ್ಯೇಕವಾಗಿರುವಂತ ಜೀವನ ಜೀವಿಸಬೇಕು. But Bible says ಸತ್ಯವೇದ ಹೇಳುತ್ತದೆ when he was not living right, ಆತನು ಸರಿಯಾಗಿ ಜೀವನ ಮಾಡದೇ ಇರುವಾಗ he was forced to cut that hair because of that Delilah. ಆ ದೆಲೀಲಾ ಮುಖಾಂತರವಾಗಿ ಆತನು ಆ ಕೂದಲು ಕಟ್ ಮಾಡಲ್ಪಡುವಂತೆ ಆಗಿಸಲ್ಪಟ್ಟಿದೆ ಆತನ ಜೀವನದಲ್ಲಿ. He said I never had my hair cut. ಆತನು ಹೇಳಿದ್ದಾನೆ ಇದ್ದಂಗ ನಾನು ಎಂದಿಗೂ ಕೂಡ ಇಷ್ಟುವರೆಗೆ ನನ್ನ ಕೂದಲು ಕಟ್ ಮಾಡಿಲ್ಲ, ಕತ್ತರಿಸಲಿಲ್ಲ ಎಂದು. Judges 16 chapter 17th verse. ನ್ಯಾಯಾಧೀಶರು 16-17 ಹೇಳುತ್ತದೆ, I am Nazarite. If I shaved my hair, my strength will go. ಆತನು ಹೇಳಿದ್ದಾನೆ ನಾನು ನಾಜೀರು ಮಾಡಲ್ಪಟ್ಟಿರುವಂತ ವ್ಯಕ್ತಿ ಆಗಿದೆ, ನನ್ನ ಕೂದಲನ್ನು ನಾನು ಕತ್ತರಿಸಿಕೊಂಡಿದ್ರೆ ಅದೆಲ್ಲ ನನ್ನ ಶಕ್ತಿ ಎಲ್ಲ ಹೋಗುತ್ತದೆ ಎಂದು ಹೇಳಿದನು. If I shave
my strength will go from me. ಯಾವುದೇ ನಾನು ಒಂದು ವೇಳೆ ನಾನು ಅದನ್ನು ಕತ್ತರಿಸಿಕೊಂಡು ಬೋಡಿ ಮಾಡಿಕೊಂಡಿದ್ರೆ ನನ್ನ ಬಲವು ಹೋಗುತ್ತದೆ ಅಂತ ಹೇಳಿದನು. That shows that he was separated. ಅದು ಏನು ತೋರಿಸ್ತದಂದ್ರೆ ಆತನು ಪ್ರತ್ಯೇಕ ಮಾಡಲ್ಪಟ್ಟಿ ದೇವರಕ್ಕಾಗಿ ಜೀವಿಸುವಂತ ವ್ಯಕ್ತಿ. He has to have his hair normal. ಆತನು ತನ್ನ ಕೂದಲು ಹುಟ್ಟಿದಾಗ ಹೆಂಗ ಬೆಳೀತಾ ಇತ್ತು ಹಂಗೆ ಬಿಡ್ಕೋಬೇಕಷ್ಟೇ. Shouldn't cut that hair. ಆ ಕೂದಲನ್ನು ಕಟ್ ಮಾಡಬಾರ್ದು. Hallelujah. Hallelujah. After he told the secret to Delilah, ಡೆಲೀಲಾಗೆ ಈ ಒಂದು ರಹಸ್ಯವನ್ನು ಅಭಿಷೇಕದ ರಹಸ್ಯವನ್ನು ಹೇಳಿರುವಾಗ Judges 16 chapter 19th verse, ನ್ಯಾಯಾಧೀಶರು 16:19 ಹೇಳುತ್ತದೆ. he was sleeping with Delilah that night. ಆ ದಿನ ಡೆಲೀಲಾ ಸಂಗಡ ಆತನು ಮಲಗಿಡಿದನು. She called Philistines to come. ಆಕೆ ಏನ್ ಮಾಡಿದಾಳಂದ್ರೆ ಫಿಲಿಸ್ತಿಯರನ್ನು ಬರುವಂಗ ಮಾಡಿದಾಳೆ. They came there ಅವರು ಅಲ್ಲಿಗೆ ಬಂದಿದ್ದಾರೆ and cut his hair. ಆತನ ಕೂದಲನ್ನು ಕಟ್ ಮಾಡಿದ್ದಾರೆ. Bible tells us 28th verse, 20ನೇ ವಚನ ಹೇಳುತ್ತದೆ. and she cried, Samson, Philistines have come. ಮತ್ತೆ ಆಕೆ ಕೂಗಾಡ್ತಾ ಇದ್ದಾರೆ, ಸಂಸೋನ್ನೇ ಫಿಲಿಸ್ತಿಯರು ಬಂದಿದ್ದಾರೆ ಎಂದು. Twice she called like that. When he got up and shook his body, the anointing came upon him and he killed Philistines. ಎರಡು ಸತಿ ಅವರ ಹಾಗೆಯೇ ಕರೆದಿರುವಾಗ ಈತನು ಎದ್ದು ತನ್ನ ಒಂದು ಜಾಡಿಸಿ ಅಲ್ಲಾಡಿಸಿ ಆ ಒಂದು ಅಭಿಷೇಕವು ಕಾರ್ಯ ಮಾಡುವಂತೆ ಹೋಗಿ ಫಿಲಿಸ್ತಿಯರನ್ನು ಸಾಯಿಸಿದನು. But now he told his secret. ಈಗ his hair was shaven, anointing of God went away from him. ಈಗ ಆತನು ತನ್ನ ರಹಸ್ಯವನ್ನು ಹೇಳಿದ್ದಾನೆ. ಆ ರಹಸ್ಯವನ್ನು ತಿಳಿದುಕೊಂಡು ಅವರು ಕೂದಲು ಕಟ್ ಮಾಡಿದ ನಂತರ ಆತನ ಬಲವು ಬಿಟ್ಟು ಹೋಗಿದೆ, ಅಭಿಷೇಕವು ಬಿಟ್ಟು ಹೋಗಿದೆ. Now also that woman was crying out, Samson, Philistines have come. ಈ ಸತಿ ಕೂಡ ಆ ಒಂದು ಡೆಲೀಲಾ ಕೂಗಾಡ್ತಾ ಇದ್ದಾಳೆ, ಸಂಸೋನನೇ ಬಂದಿದ್ದಾರೆ ಫಿಲಿಸ್ತಿಯರೆಂದು. He got up and shook himself as other times. ಆತನು ಏನ್ ಮಾಡಿದಾನೆ ಎದ್ದು ಇಷ್ಟು ಮುಂಚೆ ಮಾಡಿದ ರೀತಿಯಲ್ಲೇ ಆತನು ಅಲ್ಲಾಡಿಸಿ ಜಾಡಿಸಿ ನೋಡಿದಾನೆ. I told you already, every time when shook himself, anointing came on him. ನಾನು ಹೇಳಿದೆ ಹಾಗೆಯೇ ಯಾವಾಗ ಆತನು ಅಲ್ಲಾಡಿಸಿ ಜಾಡಿಸ್ತಾ ಇದ್ದನೋ ಅವಾಗೆಲ್ಲ ಕೂಡ ಅಭಿಷೇಕವು ಕಾರ್ಯ ಮಾಡ್ತಾ ಇತ್ತು. He know exactly what to do. ಆತನು ಗೊತ್ತಿದೆ ಅಭಿಷೇಕವು ಕಾರ್ಯ ಮಾಡುವುದಕ್ಕೆ ಖಚಿತವಾಗಿ ಆತನು ಏನು ಮಾಡಬೇಕು ಎಂದು. He knows exactly what to do for the anointing to come upon him. ಅಭಿಷೇಕವು ಆತನ ಮೇಲೆ ಬಂದು ಕಾರ್ಯ ಮಾಡುವುದಕ್ಕೆ ಆತನು ಏನು ಮಾಡಬೇಕು ಆತನು ಗೊತ್ತಿತ್ತು. He shook himself as other times, Bible says. ಇತರ ಸಮಯಗಳಲ್ಲಿ ಹೇಗೆ ಅಭಿಷೇಕವು ಕಾರ್ಯ ಮಾಡುವಂತೆ ಅಲ್ಲಾಡಿಸಿ ಜಡಿಸಿ ಚಲಿಸಿದಾನೋ ಶರೀರವನ್ನು ಹಾಗೆಯೇ ಈ ಸತಿ ಕೂಡ ಮಾಡಿದನು ಆತನು. 20th verse said, 20ನೇ ವಚನ ಹೇಳುತ್ತದೆ. in the last part of that verse, 20ನೇ ವಚನ ಕಡೆಯದಾಗಿ ನೋಡುವಾಗ, he did not know that Spirit of God had departed from him. ಆತನಿಗೆ ಗೊತ್ತಾಗಲಿಲ್ಲ ಪವಿತ್ರಾತ್ಮ ದೇವರು ಆತನನ್ನು ಬಿಟ್ಟು ಹೋಗಿದ್ದಾನೆಂದು. He shooking himself, but nothing happened. ತಾನು ಅಲ್ಲಾಡಿಸಿಕೊಂಡು ಜಾಡಿಸ್ಕೊಂತ ಇದ್ನು, ಆದ್ರೆ ಏನೂ ಆಗ್ತಾ ಇಲ್ಲ. Previous anointing used to come on him and he killed many enemies. ಹಿಂದೆ ದಿವಸಗಳಲ್ಲಿ ಅಭಿಷೇಕವು ಬಂದಾಗ ಎಲ್ಲರನ್ನೂ ಕೂಡ ಶತ್ರುಗಳನ್ನು ಸಾಯಿಸ್ತಾ ಇದ್ನು. Now Spirit of God departed from him. ಆದ್ರೆ ಪವಿತ್ರಾತ್ಮ ದೇವರು ಆತನಿಂದ ಬೇರು ಆಗಿದ್ದಾನೆ. Now he became an ordinary man. ಈಗ ಆತನು ಸಾಧಾರಣ ವ್ಯಕ್ತಿ ಆದನು. He was like everybody. ಇತರ ಹಾಗೆ ಆತನು ಮಾಮೂಲಾಗಿ ಬಿಟ್ಟನು. They got him. ಅವರು ಫಿಲಿಸ್ತೀಯರು ಆತನ್ನು ಹಿಡಿದುಕೊಂಡಿದ್ದಾರೆ. They took him to captive. ಆತನ್ನು ಬಂದಿಯಾಗಿ ತೆಗೆದುಕೊಂಡು ಹೋದರು. Listen very carefully. ಚೆನ್ನಾಗಿ ಕೇಳ್ರಿ. Today you may be shaking yourself as other times. ನೀನು ಈ ದಿನ ನಿನ್ನ ಸ್ವಂತವಾಗಿ ಇಷ್ಟು ಮುಂಚೆ ಮಾಡಿದ ರೀತಿಯಲ್ಲಿ ಅಲ್ಲಾಡಿಸಿ ಚಲಿಸ್ತಾ ಇರಬಹುದು. Many people experience anointing very much in their lives. ಅನೇಕರು ಅವರ ಜೀವನದಲ್ಲಿ ಅಭಿಷೇಕವನ್ನು ಅವರು ಅನುಭವಿಸಿದ್ದಾರೆ ಬಹಳಷ್ಟು. Maybe preachers, maybe believers, maybe prophets, evangelists. ಅವರು ಬೋಧಕರಾಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ಸುವಾರ್ತಿಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಅವರು ಅನುಭವಿಸಿದ್ದಾರೆ ಒಂದಾನೊಂದು ಸಮಯದಲ್ಲಿ. They know how anointing will come upon them. ಅವ್ರಿಗೆ ಗೊತ್ತಿದೆ ಹೇಗೆ ಅಭಿಷೇಕವು ಕಾರ್ಯವಾಗುತ್ತದೆ ಎಂದು. We as a pastor, we know that how anointing will come upon
us. ನಾವು ಸಭಾಪಾಲಕರಾಗಿ ನಮಗೂ ಪವಿತ್ರಾತ್ಮ ದೇವರು ಅಭಿಷೇಕದಿಂದ ಹೇಗೆ ಕಾರ್ಯ ಮಾಡ್ತಾನೆ ನಮ್ಗೆ ಗೊತ್ತಿದೆ. Hallelujah. ಹಲ್ಲೆಲೂಯಾ. We know that how to pray, ನಮ್ಗೂ ಗೊತ್ತಿದೆ ಹೇಗೆ ಪ್ರಾರ್ಥಿಸಬೇಕು ಎಂದು. how to meditate the word to anointing came upon us. ಅಭಿಷೇಕವು ಕಾರ್ಯವಾಗುವಂತೆ ಹೇಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕೋ ಗೊತ್ತಿದೆ. But when we are living not right, ಆದ್ರೆ ನಾವು ಸರಿಯಾದ ಜೀವನ ಜೀವಿಸದೇ ಇದ್ರೆ, I tell you, as other times we may be prepared, but you won't see that anointing. ನಾವು ಇತರ ಸಮಯಗಳಲ್ಲಿ ಸಿದ್ಧಪಟ್ಟು ವಾಕ್ಯ ಹೇಳಿದಂಗಾಗನೇ ನಾವು ಮಾಡಬಹುದು, ಆದರೆ ನೀವು ಅಭಿಷೇಕವನ್ನು ನೋಡುವುದಿಲ್ಲ. Why? Because our life is not like before. ಯಾಕಂದ್ರೆ ನಮ್ಮ ಜೀವನ ಹಿಂದೆ ಇರುವಂತ ದಿವಸಗಳಲ್ಲಿ ಇದ್ದ ಹಾಗೆ ಇಲ್ಲದೇ ಇದ್ದ ಕಾರಣ. Here Samson not lived right. ಇಲ್ಲಿ ಸಂಸೋನನು ಸರಿಯಾಗಿ ಜೀವಿಸದೇ ಇದ್ದ ಕಾರಣ He shook like as other times, but no anointing. ಇತರ ಸಮಯಗಳಲ್ಲಿ ಮಾಡಿದ ಹಾಗೆ ಆತನು ಚಲಿಸಿ ಅಲ್ಲಾಡಿಸಿದನು, ಆದರೆ ಏನೂ ಆಗಲಿಲ್ಲ. Anointing gone away. ಅಭಿಷೇಕವು ಬಿಟ್ಟು ಹೋದೆ. I tell you, Holy Spirit of God came and dwell in us. ಪವಿತ್ರಾತ್ಮ ದೇವರು ಬಂದು ನಮ್ಮೊಳಗೆ ವಾಸ ಮಾಡ್ತಾ ಇರ್ತಾರೆ. How much we are fellowship with the Holy Ghost, that much will be ಎಷ್ಟು anointed. ಆತನೊಂದಿಗೆ ನಾವು ಸಹವಾಸ ಮಾಡಿಕೊಳ್ತೀವೋ ಅಷ್ಟು ನಾವು ಅಭಿಷೇಕಿಸಲ್ಪಟ್ಟಿರ್ತೇವೆ. But when we are not living right, He will go off from us. ಆದ್ರೆ ನಾವು ಸರಿಯಾಗಿ ಜೀವಿಸದೇ ಇದ್ರೆ ಆತನು ಬಿಟ್ಟು ಹೋಗುತ್ತಾನೆ. When He go off, we will be like an ordinary man. ಆತನ ನಮ್ಮನ್ನು ಬಿಟ್ಟು ಹೋಗಿದ್ರೆ ನಾವು ಸರ್ವಸಾಧಾರಣ ಜನರಾಗೇ ಇರುತ್ತೇವೆ. Are you with me what I am saying? Even though when we preaching also nothing will happen. ಒಂದು ವೇಳೆ ಆ ಪವಿತ್ರಾತ್ಮ ದೇವರು ಬಿಟ್ಟು ಹೋಗಿದ್ರೆ ನಾವು ಬೋಧಿಸಿದ್ರೆ ಕೂಡ ಏನೂ ಆಗುವುದಿಲ್ಲ. Previous when we play music, when we sing songs, so much anointing, people are blessed. But when anointing goes, when we do something wrong, no change in the people lives. ಒಂದು ವೇಳೆ ನೀನು ಮೊದಲು ಚೆನ್ನಾಗಿ ವಾದ್ಯಗಳನ್ನು ಬಾರಿಸ್ತಾ ಅಭಿಷೇಕದ ಕೆಳಗೆ ಕಾರ್ಯಗಳು ಮಾಡ್ತಾ ಇರಬಹುದು, ಆದರೆ ನೀನು ಸರಿಯಾಗಿ ಜೀವನ ಜೀವಿಸದೇ ಇದ್ರೆ ಪವಿತ್ರಾತ್ಮ ದೇವರ ಪ್ರಸನ್ನತೆ ಬಿಟ್ಟು ಹೋಗಿರುವಾಗ, ಅಭಿಷೇಕವು ಕಾರ್ಯ ಮಾಡದೇ ಇರುವಾಗ ನೀನು ಮಾಡ್ತಾ ಇದ್ರೆ ಕೂಡ ಆ ಕೆಲಸ ಸಕ್ಸಸ್ ಆಗುವುದಿಲ್ಲ. Once when you are praying, people will be healed, demons will be casted out. But when you are not living right, when the Holy Ghost goes, I tell you, demons will be not casted out, people will not be healed. ಒಂದಾನೊಂದು ಸಮಯದಲ್ಲಿ ನೀನು ದೆವ್ವಪೀಡಿತ ಜನನ್ನು ಬಿಡುಗಡೆ ಮಾಡಿರಬಹುದು, ಮತ್ತೆ ಪ್ರಾರ್ಥಿಸಿದಾಗ ಅದ್ಭುತಗಳಾಗಿರ್ಬೋದು, ಗುಣ ಹೊಂದಿರಬಹುದು. ಆದರೆ ಈಗ ನೀನು ಸರಿಯಾಗಿ ಜೀವನ ಮಾಡದೇ ಇದ್ರೆ, ಅದನ್ನೇ ಮಾಡಬೇಕಂತ ನೋಡಿದ್ರೆ ಅದು ಕಾರ್ಯವಾಗುವುದಿಲ್ಲ. No power, no manifestation power in our singing, no manifestation power in our music, no manifestation power in our preaching. ಪವಿತ್ರಾತ್ಮ ದೇವರ ಶಕ್ತಿಯ ಅಭಿಷೇಕದ ಶಕ್ತಿ ಆವಾಗ ಪವಿತ್ರಾತ್ಮನ ಬಿಟ್ಟು ಹೋಗಿದ್ದಾಗ ನಮ್ಮ ಹಾಡುಗಳಲ್ಲಿ ಕೇಳಿಸುವುದಿಲ್ಲ, ವಾಕ್ಯದಲ್ಲಿ ಕೇಳಿಸುವುದಿಲ್ಲ, ಇಲ್ಲ ಮ್ಯೂಸಿಕ್ನಲ್ಲಿ ಕಾಣಿಸುವುದಿಲ್ಲ, ಎಲ್ಲಿ ಕೂಡ ದೇವರ ಅಭಿಷೇಕವು ಕಾಣಿಸಲ್ಪಡುವುದಿಲ್ಲ. But still we are praying, we are singing, we are preaching, we are praying to the sick people. ಆದರೆ ಕೂಡ ಹಾಗೆಯೇ ಪವಿತ್ರಾತ್ಮ ದೇವರೊಂದಿಗೆ ಸರಿಯಾಗಿ ಜೀವನ ಮಾಡದೇ ಇದ್ದರೆ ಕೂಡ ಹಾಗೆಯೇ ಹಾಡಾಡ್ತಾ ಇರ್ತೇವೆ, ಹಾಗೆಯೇ ನಾವು ಅನಾರೋಗ್ಯಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹಾಗೆಯೇ ಮುಂದೆ ಒರೆಸ್ತಾ ಇರ್ತೇವೆ. Showing ourselves, shaking ourselves, doing something, but nothing will happen. ನಾವೇ ಜಾಡಿಸಿಕೊಂಡು ತೋರಿಸ್ಕೊಂತ ಹಿಂಗ ಅಂತ ನೋಡ್ತೀವಿ, ಆದ್ರೆ ಏನು ಕಾರ್ಯಗಳು ಆಗುವುದಿಲ್ಲ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Because the difference is the Holy Ghost anointing. ವ್ಯತ್ಯಾಸ ಎಲ್ಲಿದೆ ಅಂದ್ರೆ ಆ ಪವಿತ್ರಾತ್ಮ ದೇವರ ಪರಿಚರ್ಯದಲ್ಲಿದೆ. Hallelujah. Not in us, Holy Spirit of God. ನಮ್ಮಿಂದಲ್ಲ, ನಮ್ಮಲ್ಲಿರುವ ಆತ್ಮ ದೇವರಿಂದ ಅದಾಗುತ್ತದೆ. When Holy Spirit of God, ಪವಿತ್ರಾತ್ಮ ದೇವರು ಬಿಟ್ಟು ಹೋದ್ರೆ how could you live without Holy Spirit? ಪವಿತ್ರಾತ್ಮನ ಇಲ್ಲದೆ ಹೇಗೆ ಜೀವಿಸಲು ಆಗುತ್ತದೆ? We cannot live. ನಾವು ಜೀವಿಸುವುದಕ್ಕೆ ಆಗುವುದಿಲ್ಲ. Even our talk itself will back to us. ಒಂದು ವೇಳೆ ಪವಿತ್ರಾತ್ಮನು ಇಲ್ಲದೆ ನಾವು ಮಾತನಾಡಿದ್ರೆ ಕೂಡ ಅದು ನಮ್ಮ ಮುಖಕ್ಕೆ ಓಡ್ತಾ ಇರ್ತದೆ. ಆ ಮಾತುಗಳು ನಮಗೆ ಇರಿಟೇಟ್ ಆಗ್ತಾ ಇರ್ತದೆ. Once upon a time people told that you are by your words we are blessed. ಒಂದಾನೊಂದು ಸಮಯದಲ್ಲಿ ಜನರು ಹೇಳಿರಬಹುದು, ನಿನ್ನ ಮಾತುಗಳಿಂದ ನಾವು ಆಶೀರ್ವಾದ ಹೊಂದಿದ್ದೇವೆ ಎಂದು. By your songs we are blessed. ನೀನು ಹಾಡಿದ ಹಾಡದಿಂದ ನಾನು ಆಶೀರ್ವಾದ ಹೊಂದಿದೆ ಅಂತ. By your testimony we are blessed. ನಿನ್ನ ಸಾಕ್ಷ್ಯದಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. By your prayers we are blessed. ನೀನು ಪ್ರಾರ್ಥಿಸಿದ ಪ್ರಾರ್ಥನೆಗಳಿಂದ ನಾನು ಆಶೀರ್ವಾದ ಹೊಂದಿದ್ದೇನೆ. But when you are not living right, ನೀನು ಸರಿಯಾಗಿ ಜೀವನ ಮಾಡದೇ ಇದ್ರೆ Holy Ghost won't be with you. ಪವಿತ್ರಾತ್ಮ ದೇವರು ನಿಮ್ಮ ಸಂಗಡ ಇರುವುದಿಲ್ಲ. Nothing will happen, no results, I tell you. ಏನು ಆಗುವುದಿಲ್ಲ, ನಿನಗೆ ಫಲಿತಾಂಶ
ಫಲಿತಾಂಶಗಳು ಇರುವುದಿಲ್ಲ. Simply we may show ourselves that we are believers. ನಾವು ಸುಮ್ಮನೆ ತೋರಿಸ್ಕೋಬೇಕಾಗುತ್ತದೆ ನಾನು ವಿಶ್ವಾಸಿ ಎಂದು. So simply we have to show ourselves as a preachers, as a pastors. ನಾವು ಕೂಡ ಸುಮ್ಮನೆ ನಾವು ತೋರಿಸ್ಕೋಬೇಕಾಗುತ್ತದೆ ನಾವು ಪ್ರಸಂಗಿಕರು ಪಾಸ್ಟರ್ಗಳು ಎಂದು. But nothing will happen. ಆದ್ರೆ ಏನು ಆಗುವುದಿಲ್ಲ. Are you with me what I am saying? ನಾನು ಹೇಳುದು ಕೇಳ್ತಾ ಇದ್ದೀರಾ? Listen carefully. Christian life is not ordinary life. ಚೆನ್ನಾಗಿ ಕೇಳ್ರಿ, ಕ್ರೈಸ್ತವ ಜೀವನ ಸಾಧಾರಣ ಜೀವನ ಅಲ್ಲ. To live Christian life ಕ್ರೈಸ್ತವ ಜೀವನ ಜೀವಿಸುವುದಕ್ಕೆ is not acceptable to be ordinary. ಸಾಧಾರಣವಾಗಿ ಜೀವಿಸುವುದೇ ಅಂಗೀಕಾರವಾದದ್ದಲ್ಲ ಅದು ದೇವರಿಗೆ. You must live anointing all the days of your life. ನಿನ್ನ ಎಲ್ಲಾ ಜೀವನಗಳಲ್ಲೆಲ್ಲ ಕೂಡ ಅಭಿಷೇಕದ ಕೆಳಗನೆ ನೀನು ಜೀವಿಸಬೇಕು. Even total day, all the 24 hours you must live in the anointing. ಎಲ್ಲ ದಿನವೆಲ್ಲ ಕೂಡ 24 ತಾಸು ಕೂಡ ದೇವರ ಅಭಿಷೇಕದ ಕೆಳಗೆ ಜೀವಿಸಬೇಕು. In every day you must see your anointing. ಪ್ರತಿ ದಿನ ನೀನು ಅಭಿಷೇಕ ನೋಡಬೇಕು. Throughout your life ನಿನ್ನ ಜೀವನವೆಲ್ಲ ಕೂಡ ಅಭಿಷೇಕ ನೋಡಬೇಕು. that you have to maintain. ಅದು ನೀನು ಮೇಂಟೈನ್ ಮಾಡಬೇಕು. Hallelujah. ಹಲ್ಲೆಲೂಯಾ. Not that whenever we want Holy Ghost, whenever we don't want Holy ಏನೋ Ghost. ಪವಿತ್ರಾತ್ಮ ದೇವರು ನಮಗೆ ಅಗತ್ಯ ಇರುವಾಗ ಪವಿತ್ರಾತ್ಮನೇ ಅಂತ ತಿಳ್ಕೊಳ್ಳೋದು, ಆದ ನಂತರ ಪವಿತ್ರಾತ್ಮ ಬೇಡ ಅನ್ಕೊಂಡೋದಲ್ಲ. Some believers are like that only. Some preachers, some pastors are like that only. ಕೆಲವು ವಿಶ್ವಾಸಿಗಳಾಗಿರ್ಬೋದು, ಕೆಲವರು ಸಭಾಪಾಲಕರು ಪ್ರಸಂಗಿಕರು ಹಾಗೆ ಇರ್ತಾರೆ. When they are not living right, they will keep Holy Spirit aside. Again they are inviting Holy Spirit to come take over and let the anointing manifest. ಅವರು ಸರಿಯಾಗಿ ಜೀವನ ಮಾಡದೇ ಇರುವಾಗ ಪವಿತ್ರಾತ್ಮನ ಬಗಿಲಿಗೆ ಇಡ್ತಾರೆ. ಮತ್ತೆ ಏನಾದರೂ ಬೋಧಿಸುವಾಗ ಏನಾದರೂ ಮಾಡುವಾಗ ಪವಿತ್ರಾತ್ಮನೇ ಬಾಪ ಅಂತ ಹೇಳಿ. If you want to quarrel with somebody, so you say that Holy Spirit first I will quarrel, come then will ನಾನು ಜಗಳ ಮಾಡಿ ಬರ್ತೀನಪ್ಪ, ನೀನು ಸ್ವಲ್ಪ ತಿರು ಅಂತ ಹೇಳಿ ಮತ್ತೆ ಹೋಗಿ ಜಗಳ. ಸ್ವಲ್ಪ ಕುಡಿದು ಬರ್ತೀನಪ್ಪ, ಸ್ವಲ್ಪ ಕುಡಿದು ಬಂದು then afterwards again I will fellowship with you. ಮತ್ತೆ ಬಂದು ನಿನ್ನ ಹತ್ರ ಸಹವಾಸ ಮಾಡ್ತೀನಪ್ಪ. Don't live like that. ಆ ರೀತಿಯಲ್ಲಿ ಜೀವಿಸಬೇಡ. Hallelujah. ಹಲ್ಲೆಲೂಯಾ. We have to live right before the Lord. ನಾವು ಕರ್ತನ ಮುಂದೆ ಸರಿಯಾಗಿ ಜೀವಿಸಬೇಕು. God said to Job, he was an upright man. ದೇವರು ಯೋಬನ ಕುರಿತು ಸಾಕ್ಷಿ ಹೇಳ್ತಾನೆ, ಈತನು ಯಥಾರ್ಥವುಳ್ಳುವಂತ ಮನುಷ್ಯನೆಂದು. He was upright man throughout all the earth. ಆತನ ಕಾಲದಲ್ಲಿ ಸಮಯದಲ್ಲಿ ಭೂಮಿ ಮೇಲೆ ಎಲ್ಲಾ ಜನರಿಗಿಂತ ಈತನು ಯಥಾರ್ಥವುಳ್ಳವನಾಗಿದ್ದಾನೆ. God is giving testimony about Job. ಯೋಬನ ಕುರಿತು ದೇವರೇ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. What about our life today? ನಮ್ಮ ಜೀವನದ ಕುರಿತು ಈ ದಿನ ಏನಾಗಿದೆ? People are not giving testimony about us. ನಮ್ಮ ಕುರಿತು ಜನರು ಸಾಕ್ಷಿ ಹೇಳ್ತಾ ಇಲ್ಲಲ್ಲ. We ourselves only boasting. ನಾವೇ ಹೆಮ್ಮೆ ಪಡ್ತಾ ಇರ್ತೀವಿ. We must maintain our testimony. ನಮ್ಮ ಸಾಕ್ಷ್ಯವನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. Where we are working, we must have testimony. ಎಲ್ಲಿ ನೀನು ಕೆಲಸ ಮಾಡ್ತೀಯೋ ಸಾಕ್ಷಿ ಜೀವನ ನಿನಗಿರಬೇಕು. Hallelujah. ಹಲ್ಲೆಲೂಯಾ. In our house, we must have testimony. ಮನೆಯಲ್ಲಿ ನಮಗೆ ನಮ್ಮ ಸಾಕ್ಷ್ಯವಿರಬೇಕು. First testimony in house itself. ಮೊದಲನೇದು ಮನೆಯಲ್ಲೇ ನಿನಗೆ ಸಾಕ್ಷಿ ಬರಬೇಕು. That's what Jesus said. First to go to preach in Jerusalem. ಮೊದಲೇ ಅದಕ್ಕೆ ಪವಿತ್ರಾತ್ಮ ದೇವರು ನಿಮ್ಮ ಮೇಲೆ ಬರುವಾಗ ಯೇಸು ಹೇಳಿದ್ದಾನೆ, ಮೊದಲು ಯೆರೂಸಲೇಮಿಗೆ ಹೋಗಿ ಸಾಕ್ಷಿಗಳಾಗಿರಿ ಎಂದು. Then Judea. ಆದ ನಂತರ ಯೂದೆಯ ಪ್ರದೇಶಕ್ಕೆ. Then Samaria. ಆದ ನಂತರ ಸಮಾರಿಯಾ ಪ್ರದೇಶಕ್ಕೆ. Then uttermost part of the earth. ಆದ ನಂತರ ಭೂಭಾಗಗಳಕ್ಕೆಲ್ಲ. First our testimony should be in our house. ಮೊದಲನೇದಾಗಿ ನಮ್ಮ ಸಾಕ್ಷಿ ಮನೆಯಲ್ಲಿ ಇರಬೇಕು. ನಮ್ಮ ಹೆಂಡತಿ ನಮ್ಮ ನಂಬಬೇಕು, ನಮ್ಮ ಗಂಡ ನಮ್ಮ ನಂಬಬೇಕು. ನಮ್ಮ ಹೆಂಡತಿ ನಮ್ಮನ್ನು ನಂಬಬೇಕು, ನಮ್ಮ ಗಂಡ ಹೆಂಡತಿ ನಂಬಬೇಕು. Our brothers, our wife, our children must believe us. ನಮ್ಮ ಸಹೋದರ ಸಹೋದರಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನಂಬಬೇಕು ನಿನ್ನ ಜೀವನ ನೋಡಿ. Not only you are believing, they too also must believe. ನೀನ್ ನಂಬೋದಲ್ಲ, ಅವರು ಕೂಡ ನಿನ್ನನ್ನು ನಂಬಬೇಕಾಗುತ್ತದೆ. Hallelujah. Hallelujah. We are believers. ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದೇವೆ. We must maintain our testimony. ನಮ್ಮ ಜೀವನ ಸಾಕ್ಷ್ಯವನ್ನು ನಾವು ಮೇಂಟೈನ್ ಮಾಡಿಕೊಳ್ಳಬೇಕು. If we do not live right, how can they believe? ನೀವು ಸರಿಯಾಗಿ ಜೀವನ ಮಾಡದೇ ಇದ್ರೆ ಹೇಗೆ ಅವರು ನಿನ್ನ ನಂಬುತ್ತಾರೆ? If you live right, I tell you, Holy Ghost only will spread your testimony. ನೀನು ಸರಿಯಾಗಿ ಜೀವನ ಮಾಡ್ತಾ ಇದ್ರೆ ಪವಿತ್ರಾತ್ಮ ದೇವರೇ ನಿನ್ನ ಕುರಿತು ಸಾಕ್ಷಿ ಹೇಳುತ್ತಾನೆ. Job was right with God. God gave testimony. ಯೋಬನು ದೇವರ ಮುಂದೆ ಯಥಾರ್ಥವುಳ್ಳವನಾಗಿ ಜೀವಿಸಿದನು. ದೇವರು ಯೋಬನ ಕುರಿತು ಸಾಕ್ಷಿ ಹೇಳಿದನು. Our testimony must spread out. ನಮ್ಮ ಸಾಕ್ಷ್ಯವು ವಿಸ್ತರಣೆ ಆಗಬೇಕು, ವಿಸ್ತರಿಸಬೇಕು. I tell you, you may not feel anointing throughout the day. ನೀನು ಪ್ರತಿ ದಿನವೆಲ್ಲ ನಿನ್ನ ಅಭಿಷೇಕವನ್ನು ಅನುಭವಿಸದೇ ಇರಬಹುದು. But you must have a conscience of the Holy Ghost is in you. ಆದರೆ ಯಾವಾಗಲೂ ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇದ್ದಾನೆ ಅಂತ ಎಚ್ಚರಿಕೆ ಉಳ್ಳವನಾಗಿರಬೇಕು. Hallelujah. Hallelujah. ಪವಿತ್ರಾತ್ಮನು ನಿನ್ನೊಳಗೆ ಇದ್ದಾನೆ ಅಂತ ಹೇಳಿದ್ರೆ ಬೇರೆಯವರು
ಪಾಕೆಟ್ದಲ್ಲಿ ರೊಕ್ಕ ತಗೊಂಬೋದಿಲ್ಲ ನೀನು. ಹಲ್ಲೆಲೂಯಾ. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇದಾನಂದ್ರೆ ನೀನು ಕಳ್ಳತನ ಮಾಡಿ ಬೇರೆಯವರ ಪಾಕೆಟ್ದಲ್ಲಿ ಏನಾದರೂ ತೆಗೆದುಕೊಳ್ಳುವುದಿಲ್ಲ, ದುಡ್ಡು ಕಾಣಿಸಲಾರ್ದಂಗ ನೀನು ತಿನ್ನೋಕೆ ಹೋಗೋದಿಲ್ಲ, ಅವ್ರು ಕಾಣಿಸಲಾರ್ದಂಗ ತಿನ್ನಕ್ಕೆ ಹೋಗುವುದಿಲ್ಲ. ಹಲ್ಲೆಲೂಯಾ. ಸುಳ್ಳು ಮಾತಾಡೋದಿಲ್ಲ, ಸುಳ್ಳು ಮಾತಾಡುವುದಿಲ್ಲ. ಹಲ್ಲೆಲೂಯಾ. What I am saying, if you don't have a conscience that Holy Ghost is in you, ನಿನ್ನಲ್ಲಿ ಪವಿತ್ರಾತ್ಮ ದೇವರು ಇದಾನೆ ಅಂತ ಎಚ್ಚರಿಕೆ ಇಲ್ಲದೇ ಇದ್ರೇನೆ ಹಾಗೆ ಮಾಡ್ತಿ, you do all wrong things. ಎಲ್ಲ ತಪ್ಪು ವಿಷಯಗಳನ್ನ ಮಾಡ್ತಾ ಇರ್ತಿ. That's what many people, some people go for a wrong mobile. When you so open the mobile, they see all the wrong. They think that Holy Spirit not seeing them. ಅವರು ಅದಕ್ಕೆ ಮೊಬೈಲ್ ಓಪನ್ ಮಾಡಿದ ಕೂಡಲೇ ತಪ್ಪಾಗಿರುವಂಥ ವಿಷಯಗಳಿಗೂ ನೋಡುವುದಕ್ಕೆ ಹೋಗ್ತಾರೆ. ಕಾರಣ ಏನಂದ್ರೆ ಪವಿತ್ರಾತ್ಮ ದೇವರಿದ್ದಾನೆ, ಆತ ನೋಡ್ತಾನೆ, ಗಮನಿಸ್ತಾನೆ ಅನ್ನೋಂಥ ಎಚ್ಚರಿಕೆ ಇಲ್ಲದೇ ಇದ್ದ ಕಾರಣ. Hallelujah. So you must have always conscious that Holy Spirit is looking at you. ಯಾವಾಗಲೂ ಕೂಡ ನೀನು ಎಚ್ಚರಿಕೆಯುಳ್ಳವನಾಗಿರ್ಬೇಕು. ಏನು ಮಾಡ್ತಾ ಇದ್ರು ಕೂಡ ಪವಿತ್ರ ಆತ್ಮ ದೇವರು ನನ್ನಲ್ಲಿ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಜನರು ಬಂದ ಕೂಡಲೇ ನಾವು ಸೆಟ್ರೇಟ್ ಮಾಡ್ಕೊಂಡ್ಬಿಡ್ತೀವಿ. ಜನರು ಬಂದಾಗ ಸೆಟ್ರೇಟ್ ಮಾಡ್ಕೊಂತೀವಿ. Not like that. ಆ ರೀತಿಯಲ್ಲಿ ಜನರಕ್ಕೋಸ್ಕರ ಜನರ ಮುಂದೆ ಅಲ್ಲ ನೀನು ಸೆಟ್ರೇಟ್ ಮಾಡ್ಕೊಳ್ಳೋದು. We must be conscious of the Holy Ghost who dwells in us. ನಮ್ಮಲ್ಲಿ ವಾಸ ಮಾಡ್ತಾ ಇರುವಂತ ಪವಿತ್ರ ಆತ್ಮ ದೇವರ ಕುರಿತು ನಾವು ಎಚ್ಚರಿಕೆ ಉಳ್ಳವರಾಗಿ ಸೆಟ್ರೇಟ್ ಮಾಡ್ಕೋಬೇಕು ವಿಷಯಗಳು. Because he lives in us. ಯಾಕಂದ್ರೆ ಆತನು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ದಾನೆ. How many say Holy Spirit lives in me? ಎಷ್ಟು ಜನರು ಹೇಳ್ತಾರೆ ಪವಿತ್ರ ಆತ್ಮರು ನನ್ನಲ್ಲಿ ನಿವಾಸ ಮಾಡುತ್ತಿದ್ದಾನೆ ಎಂದು. Tell to somebody, Holy Spirit living in you. ಪವಿತ್ರ ಆತ್ಮ ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. Be conscious of the Holy Ghost. ಪವಿತ್ರ ಆತ್ಮನ ಕುರಿತು ಯಾವಾಗಲೂ ಎಚ್ಚರಿಕೆ ಉಳ್ಳವನಾಗಿರು. He is there inside of you. ನಿನ್ನ ಒಳಗೆ ಇದ್ದಾರೆ. He talks to you. ನಿನ್ನ ಸಂಗಡ ಮಾತನಾಡ್ತಾರೆ. That's what you must have a fellowship with him. ಅದಕ್ಕಾಗಿ ನೀನು ಕೂಡ ಆತನೊಂದಿಗೆ ಸಹವಾಸ ಮಾಡಬೇಕು. Hallelujah. ಹಲ್ಲೆಲೂಯಾ. If somebody don't talk, what we say? ಯಾರಾದ್ರೂ That man is not speaking to me. ಯಾರಾದ್ರೂ ಮಾತನಾಡಲಿಲ್ಲ ಅಂದ್ರೆ ನಾವೇನಂತೀವಿ, ಅವ್ರ ಸಂಗಡ ಮಾತನಾಡ್ತಾ ಇಲ್ಲ ಅಂತ. My husband is not talking with me. ನನ್ನ ಗಂಡ ನನ್ನ ಸಂಗಡ ಮಾತನಾಡ್ತಾ My ಇಲ್ಲ. wife is not talking with me. ನನ್ನ ಹೆಂಡತಿ ನನ್ನ ಸಂಗಡ ಮಾತನಾಡ್ತಾ ಇಲ್ಲ ಅಂತ I ಹೇಳ್ತಾರೆ. tell you, Holy Ghost is inside of you. You must have a communion with him. ಪವಿತ್ರಾತ್ಮ ದೇವರು ನಿನ್ನಲ್ಲಿದ್ದಾರೆ. ನೀನು ಆತನ ಸಂಗಡ ಸಂಭಾಷಣೆ ಸಹವಾಸವನ್ನು ಹಿಡ್ಕೊಳ್ಬೇಕು, ಮಾತನಾಡಬೇಕು. Only when you come to the prayer, that time you speak. ಪ್ರಾರ್ಥನೆಗೆ ಬಂದಾಗ ಅವಾಗ You are thinking that only at the time of prayer he will come and fellowship with you. ನೀನು ಅನ್ಕೋತೀಯ ಪ್ರಾರ್ಥನಾ ಸಮಯದಲ್ಲಿ ಮಾತ್ರ ಬಂದು ಸಹವಾಸದಲ್ಲಿ ಇರಬೇಕು He is always with you. ಆತನು ಯಾವಾಗಲೂ ನಿಮ್ಮ ಸಂಗಡ ಇರುತ್ತಾನೆ. Hallelujah. ಹಲ್ಲೆಲೂಯಾ. You can have a fellowship with him always. ಯಾವಾಗಲೂ ಆತನ ಸಂಗಡ ನೀನು ಸಹವಾಸ Every ಮಾಡಿಕೊಳ್ಳಬಹುದು. day you can have fellowship. ಪ್ರತಿದಿನ ಕೂಡ ಸಹವಾಸ ಮಾಡಿಕೊಳ್ಳಬೇಕು. Be communion with him. ಆತನೊಂದಿಗೆ ಸಹವಾಸದಲ್ಲಿರು. Then I tell you, you can see fire of God burning inside of you. ಅವಾಗ ನೀನು ನೋಡ್ತೀಯ ದೇವರ ಬೆಂಕಿ ನಿನ್ನಲ್ಲಿ ಉರಿಯುವುದನ್ನು ನೋಡ್ತೀಯಾ. It will burn. ಅದು ಆ ಬೆಂಕಿ ಉರಿಯುತ್ತಾ ಇರ್ತದೆ. It will burn. ಆತನ ಶಕ್ತಿ ಉರಿಯುತ್ತಾ ಇರ್ತದೆ. That will become anointing and manifest to ಅದು you. ಅಭಿಷೇಕ ರೂಪವಾಗಿ ಹೊರಗೆ ಪ್ರತ್ಯಕ್ಷಿಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. ನೀನು ತಣ್ಣಗಿದ್ರೆ, ಇಫ್ ಯು ಆರ್ ಕೋಲ್ಡ್, ಎಲ್ಲ ನೊಣಗಳು ಬಂದು ನಿನ್ನ ಮೇಲೆ ಕುಂತು ಬಿಡ್ತದೆ. ನೀನು ತಣ್ಣಗಿದ್ರೆ ದೇವರ ಸಹವಾಸದಲ್ಲಿ ಇಲ್ಲದೆ ಎಲ್ಲ ನೊರೆಗಳು ಬಂದು ಕುಂದಿರ್ತವೆ. ಆ ಟೈಮ್ದಲ್ಲಿ ಎಲ್ಲ ನೊಣಗಳು ಓಡಿಸ್ಬೇಕು ನೀನು. ಆ ಟೈಮ್ದಲ್ಲಿ ನೀನು ಕಷ್ಟಪಟ್ಟು But if you are fire for God, ನೀನು ದೇವರಕ್ಕಾಗಿ ಉರಿಯುತ್ತಾ ಇದ್ರೆ no insect will come and sit on you. ಯಾವುದೇ ಸೂಕ್ಷ್ಮ ಕ್ರಿಮಿಗಳು ಬಂದು ನಿನ್ನನ್ನು ಆಳ್ವಿಕೆ ಬಂದು ನಿನ್ನ ಮೇಲೆ ಕೂತ್ಕೊಳ್ಳುವುದಕ್ಕೆ Because ಆಗುವುದಿಲ್ಲ. always you are burning. ಯಾಕಂದ್ರೆ ನೀನು ಯಾವಾಗಲೂ ಕೂಡ ಉರಿಯುತ್ತಾ ಇದೆ. Always you are have a fellowship. ಯಾವಾಗಲೂ ದೇವರೊಂದಿಗೆ ಸಹವಾಸವಿದೆ. I tell you, let the fire of the Spirit of God burn always in you. ನಾನು ಹೇಳ್ತಾ ಇದ್ದೆ, ಪವಿತ್ರಾತ್ಮ ದೇವರ ಬೆಂಕಿ ಯಾವಾಗಲೂ ನಿಮ್ಮಲ್ಲಿ ಉರಿಯಲಿ. That's what Paul said to Timothy, stir up the gift which is in you. ಅದಕ್ಕಾಗಿ ಪೌಲನು ತಿಮೋತಿ ಕೇಳಿದಾನೆ, ನಿನ್ನಲ್ಲಿ ಇರುವಂತ ಆ ಒಂದು ವರವನ್ನು ಪ್ರಜ್ವಲಿಸು. We have a gift that we will have a fellowship with him. ನಮ್ಮಲ್ಲಿ ದೇವರು ವರವನ್ನು ಕೊಟ್ಟಿದ್ದಾನೆ, ಪವಿತ್ರ ಆತ್ಮನೆಂಬ ವರವನ್ನು ಆತನ ಹತ್ರ ಸಹವಾಸ ಮಾಡುವುದಕ್ಕಾಗಿ. So when you have a fellowship with him, I tell you, you can refuse to be ordinary. ನೀನು ಆತನೊಂದಿಗೆ ಸಹವಾಸ ಮಾಡುತ್ತಾ ಸಂಬಂಧದಲ್ಲಿರುವಾಗ ಸಾಧಾರಣವಾಗಿರುವುದಕ್ಕೆ ತಿರಸ್ಕಾರ ಮಾಡ್ತೀಯಾ. Amen. You will refuse to be substandard living. ನೀನು ದೇವರು ಕೊಟ್ಟಿರುವಂತ ಅಲಿತಿಮಟ್ಟ ಜೀವಕ್ಕಂತೆ ಕಡಿಮೆ ಜೀವನವಾಗ ತಿರಸ್ಕರಿಸ್ತೀಯಾ. ನಾನು ಸ್ವಲ್ಪ ಮಂದಿ ಆಫೀಸರ್ಸ್ ನೋಡಿದ್ದೀನಿ. ಕೆಲವರು ಆಫೀಸರ್ಸ್ MD ಹತ್ರ ಹೋಗ್ಬೇಕಾದ್ರೆ ಅವರು ಬಹಳ ಚೆನ್ನಾಗಿ ಸ್ಟ್ಯಾಂಡರ್ಡ್ ಲಿವಿಂಗ್ ದೇ ಮೇಂಟೈನ್.
MD ಹತ್ರ ಇರ್ಬೇಕಾದ್ರೆ MD ಹತ್ರ ಹೋಗ್ಬೇಕಂದ್ರೆ ಅವಾಗ ಕಂಪ್ನಿಯಲ್ಲಿ ಚೆನ್ನಾಗಿ ಅವಾಗ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾರೆ. ಸಾಯಂಕಾಲ ಆದ್ರೆ ಕುಡಿದ್ರು ಬಿಟ್ಟಿರ್ತಾರೆ. ಸಂಜೆಗೆ ನೋಡಿದ್ರೆ ಅವರು ಕುಡಿದು ಬಿಟ್ಟಿರ್ತಾರೆ. ಸ್ವಲ್ಪ ಮರ್ಯಾದೆನೇ ಇರೋದಿಲ್ಲ. ಆ ಆಫೀಸರ್ ಅಂತ ಮರ್ಯಾದನೆ ಅವ್ರಿಗೆ ಇರೋದಿಲ್ಲ. Not living like that. ಆ ರೀತಿಯಲ್ಲಿ ಜೀವಿಸೋದಲ್ಲ. Only at the time of prayers, when was the time of preaching, when I am come to hear and preaching perfect, but not other times. ಏನೋ ಇಲ್ಲಿಗೆ ಬಂದಾಗ ಮಾತ್ರ ವಾಕ್ಯ ಹೇಳುವುದಕ್ಕೆ ಪಾಸ್ಟರ್ ಇಲ್ಲಿ ಬಂದು ಹಿಂಗ ಇದ್ದು ಹೇಳೋದು, ಮತ್ತೆ ಜೀವನವೆಲ್ಲ ಇಷ್ಟ ಬಂದಾಗ ಜೀವಿಸೋದು, ಆ ರೀತಿಯಲ್ಲಿ ಇರಬಾರ್ದು. In your normal life, don't live a substandard living. ನಿನ್ನ ಸಾಧಾರಣ ನಿನ್ನ ದೈನಂದಿನ ಜೀವನದಲ್ಲಿ ಕೀಳಮಟ್ಟ ಜೀವನ ಜೀವಿಸಬೇಡ, ಸಹವಾಸವಿಲ್ಲದೆ. Always be conscious, your living is higher living. ಯಾವಾಗಲೂ ಕೂಡ ಎಚ್ಚರಿಕೆ ಉಳ್ಳವನಾಗಿರು, ನಾನು ಉನ್ನತ ಮಟ್ಟ ಜೀವನಕ್ಕೆ ಸಂಬಂಧಿಸಲ್ಪಟ್ಟಿರುವಂತ. Even alone also, you must think yourself that I am not a substandard man. ನೀನು ಒಬ್ಬನಿರುವಾಗ ಕೂಡ ನೀನು ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರಬೇಕು, ನಾನು ದೇವರಿಟ್ಟಿರುವಂತ ಮಟ್ಟಕ್ಕಿಂತ ಕೀಳ ಮಟ್ಟದಲ್ಲಿ ಇರುವುದಿಲ್ಲ. Always when you read the word of God, you must think yourself, God is with me, I am not an ordinary man. ಯಾವಾಗಲೂ ದೇವರ ವಾಕ್ಯವನ್ನು ಓದ್ತಾ ಆತನ ಸಹವಾಸದಲ್ಲಿರುವಾಗ ಯೋಚಿಸಬೇಕು, ನಾನು ದೇವರು ನನ್ನ ಸಂಗಡಿದ್ದಾನೆ, ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ಸಾಧಾರಣವಾಗಿರುವಂತ ವ್ಯಕ್ತಿಯಾಗಿರುವುದಕ್ಕೆ ತಿರಸ್ಕಾರ ಮಾಡುತ್ತೇನೆ ಅಂತ Don't live like others. ಇತರರ ಹಾಗೆ ನೀನು ಜೀವಿಸುವುದಕ್ಕೆ ಹೋಗಬೇಡ. You are a special man. ನೀನು ಪ್ರತ್ಯೇಕಿಸಲ್ಪಟ್ಟಿರುವಂತ ವ್ಯಕ್ತಿಯಾಗಿದೆಯಾ. Hallelujah. Hallelujah. Amen. ಆಮೆನ್. Your living must be different. ನಿನ್ನ ಜೀವನವೇ ವ್ಯತ್ಯಾಸಗೊಳ್ಳುವಂತ ಜೀವನ ಆಗಿರಬೇಕು. Because God dwells in you. ಯಾಕಂದ್ರೆ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. Say to others, I am not a general guy. ನಾನು ಸಾಧಾರಣ ವ್ಯಕ್ತಿ ಅಲ್ಲ. I am not an average guy. ನಾನು ಸರಾಸರಿ ವ್ಯಕ್ತಿ ಅಲ್ಲ. Hallelujah. Say that I am always having anointing of God in my life. ಯಾವಾಗಲೂ ನನ್ನ ಜೀವನದಲ್ಲಿ ಅಭಿಷೇಕ ಉಳ್ಳುವಂತ ವ್ಯಕ್ತಿ ಆಗಿದ್ದೇನೆ ಅಂತ ಹೇಳು. ಆಮೇನ್. ಆಮೇನ್. ಸ್ವಲ್ಪ ಈ ಜನರು ಹೇಳಕ್ಕೆ ಕೂಡ ಕಷ್ಟಪಡ್ತಾ ಇದ್ದಾರೆ. ಕೆಲವರು ಹೇಳಿರುವಂತ ಕನ್ಫೆಷನ್ ಹೇಳುವುದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. If you don't confess, ನೀವು ಬಾಯಿಂದ ಅರಿಕೆ ಮಾಡದೇ ಇದ್ರೆ, you don't see that. ನೀನು ಆ ಒಂದು ಫಲಿತಾಂಶ ದೇವರ ಶಕ್ತಿ ನೋಡುವುದಕ್ಕೆ ಆಗುವುದಿಲ್ಲ. When you understanding anointing God is on you, ದೇವರ ಅಭಿಷೇಕವು ನಿನ್ನ ಮೇಲೆ ಇದೆ ಅಂತ ನೀನು ಅರ್ಥ ಮಾಡಿಕೊಳ್ಳುವಾಗ, then your vision expands. ಅವಾಗ ನಿನ್ನ ದರ್ಶನವು ಹೆಚ್ಚಾಗುತ್ತದೆ, ದೊಡ್ಡದಾಗುತ್ತದೆ. Hallelujah. Otherwise vision will not expand. ಇಲ್ಲದಿದ್ರೆ ನಿನ್ನ ದರ್ಶನವು ಏನು ದೊಡ್ಡದಾಗುವುದಿಲ್ಲ, ವಿಸ್ತರಿಸುವುದಿಲ್ಲ. ಅದೇ ತಿನ್ನೋದು, ಅದೇ ಮಲಗೋದು, ಎದ್ದೊಳೋದು, ಪ್ರಾರ್ಥನೆಗೆ ಬರೋದು, ಮತ್ತೆ ಭಾನುವಾರ ಬರೋದು, ಹೋಗೋದು. No vision at all. See yourself. How many years passed away? What is your vision? ನಿನ್ನ ದರ್ಶನವೇನಾಗಿದೆ? ವರ್ಷಗಳೆಷ್ಟು? What you did for God? ದೇವರಿಗೆ ನೀನು ಏನು ಮಾಡಿದಿ? You have to check up yourself. ನಿನ್ನ ನೀನು ಪರೀಕ್ಷಿಸಿಕೊಳ್ಳಬೇಕು. Don't live an ordinary life. ಸಾಧಾರಣ ಜೀವನ ಜೀವಿಸಬೇಡ. When you are fellowship with Him and anointing of God increases, your vision expands. ನೀನು ದೇವರೊಂದಿಗೆ ಸಹವಾಸ ಮಾಡುವಾಗ, ದೇವರ ಅಭಿಷೇಕವು ಹೆಚ್ಚಾಗುವಾಗ ನಿನ್ನ ಒಂದು ದರ್ಶನವು ಕೂಡ ವಿಸ್ತರಿಸುತ್ತದೆ, ಹೆಚ್ಚಾಗುತ್ತದೆ. When your vision expands, ನಿನ್ನ ದರ್ಶನವು ಹೆಚ್ಚಾಗಿರುವಾಗ you start seeing the things beyond you. ನೀನು ನಿನ್ನಕ್ಕಿಂತ ದೊಡ್ಡದಾಗಿ ವಿಷಯಗಳನ್ನು ನೋಡ್ತೀಯಾ. Not just generally every day what you are seeing, you see vision beyond you. ನೀನು ಯಾವಾಗಲೂ ನೋಡಿದ ಹಾಗೆ ನೋಡುವುದಿಲ್ಲ, ದೇವರು ಕೊಟ್ಟಿರುವಂತ ದರ್ಶನವನ್ನು ಹೆಚ್ಚಾಗಿ ನೋಡ್ತೀಯಾ. ಅದು He enlarges your vision. ಆತನು ನಿನ್ನ ದರ್ಶನವನ್ನು ವಿಸ್ತರಿಸುತ್ತಾನೆ. That time your city become very small. ಅವಾಗ ನಿನ್ನ ಒಂದು ಪಟ್ಟಣವು ನಿನಗೂ ಚಿಕ್ಕದಾಗಿ ಕಾಣಿಸ್ತದೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You can take your place very easily because your vision expands. ನಿನ್ನ ಸ್ಥಳವನ್ನು ದೇವರ ಮಹಿಮೆಗಾಗಿ ಪಡೆದುಕೊಳ್ಳಬಹುದು. ಆ ಒಂದು ದರ್ಶನವು ಹೆಚ್ಚಾಗಿ ವಿಸ್ತರಿಸುವುದಿಲ್ಲ. When vision expands, your family is very small. It is easy to take your family for Jesus. ನೀನು ದೇವರ ದರ್ಶನವು ಆತನೊಂದಿಗೆ ಸಹವಾಸ ಮಾಡ್ತಾ ಇರುವಾಗ, ದರ್ಶನವು ಹೆಚ್ಚಾಗುವಾಗ ನಿನ್ನ ಮನೆ ಕೂಡ ನಿನಗೂ ಚಿಕ್ಕದಾಗಿ, ಅವರೆಲ್ಲರನ್ನು ಪರಿಪಾಲಿಸುವುದು ಬಹಳ ಸ್ವಲ್ಪ ಏನಂತಾರೆ, ಅದು ಚಿಕ್ಕದಾಗಿ ಕಾಣಿಸ್ತದೆ ವಿಷಯ. Otherwise one person getting to God, it is very difficult. ಇಲ್ಲದಿದ್ರೆ ಒಬ್ಬ ವ್ಯಕ್ತಿని ದೇವರಲ್ಲಿ ಕರ್ಕೊಂಡು ಬರೋದೇ ಕುಟುಂಬದಲ್ಲಿ ಬಹಳ ಕಷ್ಟ. When you have fire for God, when you see your anointing, I tell you, your vision expands. It is very easy bringing souls into the kingdom of God. ಹೆಚ್ಚಾಗುವಾಗ ಅವಾಗ
ಅಭಿಷೇಕ ಹೆಚ್ಚಾಗುವಾಗ ನೀನು ದೇವರ ಶಕ್ತಿಯಿಂದ ಅವ್ರನ್ನು ನಿನ್ನ ವಿಷನ್ ದರ್ಶನವು ಹೆಚ್ಚಾಗಿ ವಿಸ್ತರಿಸಿ ನೀನು ಅವ್ರನ್ನು ಬಹಳ ಸುಲಭವಾಗಿ ದೇವರಲ್ಲಿ ತೆಗೆದುಕೊಂಡು Your ಬರಲಾಗುತ್ತದೆ. city shall become small. ನಿನಗೂ ಆವಾಗ ನಿನ್ನ ಸ್ಥಳವು ನಿನ್ನ ಪಟ್ಟಣವು ಚಿಕ್ಕದಾಗಿ ಕಾಣಿಸ್ತದೆ. Your country becomes small. ನಿನ್ನ ದೇಶ ಕೂಡ ಚಿಕ್ಕದಾಗಿ ಕಾಣಿಸ್ತದೆ. ನಿನ್ನಲ್ಲಿ Even old world becomes small to you. ನಿನಗೆ ಪ್ರಪಂಚವೆಲ್ಲ ಕೂಡ ಸಣ್ಣದಾಗೆ ಕಾಣಿಸ್ತದೆ. ನೀನೇ ದೊಡ್ಡವನಾಗಿ ಕಾಣಿಸ್ತಿ. Hallelujah. ಹಲ್ಲೆಲೂಯಾ. ಇಲ್ಲದಿದ್ರೆ you think yourself, me and my family get saved, it is enough. ಅವಾಗ ಒಂದು ವೇಳೆ ನೀನು ದೇವರ ಸಹವಾಸ ಅಭಿಷೇಕವು ಹೆಚ್ಚಾಗಿಲ್ಲ ಅಂದ್ರೆ ನಾನು ನನ್ನ ಕುಟುಂಬ ರಕ್ಷಣೆ ಹೊಂದಿದ್ರೆ ಸಾಕು ಅನ್ಕೊಂತೀನಿ. But when you see God is moving through you and with you, He is working and talking through you, you think that, oh, it is easy, win the souls. ನೀನು ದೇವರ ಸಂಗಡ ಇದ್ದು ಅಭಿಷೇಕವು ಹೆಚ್ಚಾಗಿ ನೀನು ಸಂಗಡ ಮಾತನಾಡ್ತಾ ಇದ್ದಾನೆ, ನಿನ್ನ ಮುಖಾಂತರ ಮಾತನಾಡ್ತಾ ಇವೆಲ್ಲ ಗಮನಿಸುವಾಗ ನೀನು ಏನು ಮಾಡ್ತೀವಿ, ಇತರರನ್ನು ಕೂಡ ಎಲ್ಲ ಜನರನ್ನು ಕೂಡ ದೇವರಲ್ಲಿ ಗೆಲ್ಲುವುದಕ್ಕೆ ನೀನು ಪ್ರಯತ್ನ ಮಾಡ್ತೀವಿ. If you do what God asking you to do, ದೇವರು ನಿನ್ನನ್ನು ಏನು ಮಾಡು ಅಂತ ಹೇಳ್ತಾನೋ ಅದನ್ನು ನೀನು ಮಾಡುವಾಗ, I tell you, your life become excellent. ನಾನು ಹೇಳ್ತೀನಿ ನಿಮ್ಮ ಜೀವನವು ಒಂದು ವಿಶಿಷ್ಟವಾಗಿರುವಂತಹ ಜೀವನವಾಗಿರುತ್ತದೆ. Your life becomes special. ನಿನ್ನ ಜೀವನ ಪ್ರತ್ಯೇಕವಾಗಿ ಮಾಡಲ್ಪಡುತ್ತದೆ. Many believers, they are doing what they wanted to do. ಅನೇಕ ವಿಶ್ವಾಸಿಗಳು ಅವ್ರಿಗೆ ಏನ್ ಮಾಡ್ಬೇಕಂತ ಇಷ್ಟ ಆಸೆ ಇರ್ತದ ಅದನ್ನೇ ಮಾಡ್ತಾ ಇರ್ತಾರೆ. But what God asking them to do, when they do that, their life will become excellent. ದೇವರು ಏನು ಬಯಸ್ತಾ ಇದ್ದಾನೋ ಅದನ್ನು ನಾವು ಮಾಡುವಾಗ ಅವರ ಜೀವನ ವ್ಯತ್ಯಾಸವುಳ್ಳದಾಗಿ ಶ್ರೇಷ್ಠವಾಗಿರುತ್ತದೆ. I tell you, up to now, if you don't do anything what God said to do, ದೇವರು ನಿನಗೆ ಏನು ಮಾಡು ಅಂತ ಹೇಳಿದಾನೋ ಇಷ್ಟುವರೆಗೆ ನೀನು ಏನು ಮಾಡಲಿಲ್ಲ ಅಂದ್ರೆ ಇಷ್ಟು ತನಕ that is nothing but you are wasting your time. ನಿನ್ನ ಸಮಯವನ್ನು ನೀನು ವ್ಯರ್ಥ ಮಾಡ್ತಾ ಇದೆಯಾ ಅಂತ ಅರ್ಥ. But now practice walking with Him. ಆದ್ರೆ ಈಗ ಆತನೊಂದಿಗೆ ನಡೆಯುವುದನ್ನು ಪ್ರಾಕ್ಟೀಸ್ ಮಾಡ್ರಿ. Hallelujah. ಹಲ್ಲೆಲೂಯಾ. Always focus Him. ಯಾವಾಗಲೂ ಕೂಡ ಆತನೇ ದೃಷ್ಟಿಸಿ ನೋಡು. Don't waste your life. ನಿನ್ನ ಜೀವನವನ್ನು ವೇಸ್ಟ್ ಮಾಡ್ಕೋಬೇಡ. Up to rapture we will work out. ನಾವು ಮೇಲೆಗೆ ಎತ್ತಲ್ಪಡುವ ತನಕ ಕೆಲಸ ಮಾಡಬೇಕು. Even last day also we'll work. ಈ ದಿನ ಎತ್ತಲ್ಪಡ್ತೀವಿ ಮತ್ತು ಕಡೆ ದಿವಸ ತನಕ ನಾವು ಕೆಲಸ ಮಾಡಬೇಕು. ಆತನ Up to last day we will walk with Him. ಆ ಕಡೆ ದಿವಸ ತನಕ ಕೂಡ ನಾವು ಆತನ ಸಂಗಡ ನಡೆಯಬೇಕು ಜೋಡಿಯಾಗಿ. Every day we will listen to Him. ಪ್ರತಿದಿನ ಕೂಡ ಆತನ ಸ್ವರಕ್ಕೆ ಕಿವಿ ಕೊಡಬೇಕು. Because we are blessing to our family, we are blessing to our place, we are blessing to the people of this place. ಯಾಕಂದ್ರೆ ನಾವು ನಮ್ಮ ಕುಟುಂಬಗಳಿಗೆ, ಈ ಸ್ಥಳಕ್ಕೆ, ನಮ್ಮ ಜನರಕ್ಕೆ ಆಶೀರ್ವಾದಕರವಾಗಿ ಇದ್ದ ಕಾರಣ ಆತನ ಸ್ವರವನ್ನು ನಾವು ಕೇಳಬೇಕು. If you walk with God, people will be blessed. ನೀನು ದೇವರೊಂದಿಗೆ ಸೇರಿ ನಡೆಯುವಾಗ ಜನರು ನಿನ್ನಿಂದ ಆಶೀರ್ವದಿಸಲ್ಪಡ್ತಾರೆ. If you bless your life, nobody will be blessed. You too also will not be blessed. ನೀನು ದೇವರೊಂದಿಗೆ ಸರಿಯಾಗಿ ಇಲ್ಲದೆ ಇದ್ರೆ ನೀನು ಆಶೀರ್ವದಿಸಲ್ಪಡುವುದಿಲ್ಲ, ಇತರಕ್ಕೆ ಆಶೀರ್ವಾದಕರವಾಗಿ ಇರುವುದಿಲ್ಲ. You always thinking that somebody is not looking to me. ನೀನು ಅನ್ಕೊಂತೀಯ ಯಾರು ನನ್ನನ್ನು ನೋಡ್ತಾ ಇಲ್ಲ ಎಂದು. Somebody is not respecting me. ಯಾರು ನನಗೆ ಗೌರವ ಕೊಡ್ತಾ ಇಲ್ಲ ಅಂತ. Somebody is not helping me. ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ಯೋಚಿಸ್ತಾ But when ಇದ್ದೆ. you are walking with God, you don't care about anybody. ನೀನು ದೇವರೊಂದಿಗೆ ನಡೆಯುತ್ತಾ ಇರುವಾಗ ಯಾರಿ ಬಗ್ಗೆ ಕೂಡ ನೀನು ಹಚ್ಕೊಳ್ಳುವುದಿಲ್ಲ. Because you are fixed your eyes on Jesus. ಯಾಕಂದ್ರೆ ನಿನ್ನ ಕನುದೃಷ್ಟಿ ಯೇಸುವಿನ ಮೇಲಿನ ದೃಷ್ಟಿಸಿಟ್ಟಿದ್ಯಾ. You are fixed your eyes on the word of God. ದೇವರ ವಾಕ್ಯದ ಮೇಲೆ ನಿನ್ನ ದೃಷ್ಟಿ ಗುರಿ ಗಮ್ಮೆ ಇಟ್ಟಿದ ಕಾರಣ. I tell you, church, walk with God. ನಾನು ಹೇಳ್ತೀನಿ, ಸಭೆ ದೇವರೊಂದಿಗೆ ನೀನು ಸೇರಿ ನಡಿ. He is in you. ಆತ ನಿನ್ನಲ್ಲಿದ್ದಾರೆ. You walk with Him. ನೀನು ದೇವರೊಂದಿಗೆ ನಡೆಯಬಹುದು. Hallelujah. ಹಲ್ಲೆಲೂಯಾ. I tell you, this is very important. ಇದು ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ. When you walk with Him, ನೀನು ಆತನೊಂದಿಗೆ ಸೇರಿ ನಡೆಯುವಾಗ then He will train you. ಆಗ ಆತ ನಿನಗೆ ತರಬೇತಿಯನ್ನು ಕೊಡ್ತಾನೆ. Hallelujah. ಹಲ್ಲೆಲೂಯಾ. ಅಷ್ಟುವರೆಗೆ ಏನು ಮಾತಾಡೋದಿಲ್ಲ ನಿನ್ನ ಸಂಗಡ. ಅಷ್ಟುವರೆಗೆ ಆತನ ನಿನ್ನ ಸಂಗಡ ಮಾತನಾಡಿ ತರಬೇತಿ But ಕೊಡೋದಿಲ್ಲ. when you walk with Him, ನೀನು ಆತನೊಂದಿಗೆ ನಡೆಯುವಾಗ always looking His word, ಯಾವಾಗಲೂ ವಾಕ್ಯವನ್ನು ದೃಷ್ಟಿಸಿ ನೋಡ್ತಾ always ಇರುವಾಗ looking His voice, ಆತನ ಸ್ವರವನ್ನೇ ನೀನು always meditating Him. ಯಾವಾಗಲೂ ಧ್ಯಾನ ಮಾಡ್ತಾ ಇರುವಾಗ When ವಾಕ್ಯವನ್ನು. you get up, when you sleep, always He is only the imagination. ನೀನು ಎದ್ದಾಗಲೂ ಕುಂತಾಗಲೂ ಏನು ಮಾಡ್ತಾ ಇದ್ರು ನೀನು ಧ್ಯಾನದಲ್ಲಿ ಆತನೇ ಇರುವಾಗ I tell you, He will train you then. ಆತನು ನಿನ್ನನ್ನು ತರಬೇತಿಯನ್ನು ಕೊಟ್ಟು ನಡೆಸ್ತಾನೆ. Hallelujah. ಹಲ್ಲೆಲೂಯಾ. If you yield yourself to Him, ನೀನು ಆತನಿಗೆ
ನಿನ್ನೆ ಸ್ವಚ್ಛಂದವಾಗಿ ಒಪ್ಪಿಸಿಕೊಳ್ಳುವಾಗ you will be trained. ನೀನು ತರಬೇತಿಯನ್ನು ಹೊಂದಿಕೊಳ್ಳುತ್ತಿ. For what you will be trained? ಯಾವುದಕ್ಕಾಗಿ ನೀನು ತರಬೇತಿಯನ್ನು ಹೊಂದಿಕೊಳ್ಳುತ್ತಿ? To be excellent, ನೀನು ಶ್ರೇಷ್ಠವಾಗಿರುವುದಕ್ಕಾಗಿ, to be victorious, ಜಯಭರ್ತನಾಗಿರುವುದಕ್ಕಾಗಿ, to be healthy, ಆರೋಗ್ಯಕರವಾಗಿರುವುದಕ್ಕಾಗಿ, to be a blessing, ಆಶೀರ್ವಾದಕರವಾಗಿರುವುದಕ್ಕಾಗಿ to be ಒಪ್ಪಿಸಿಕೊಳ್ತಿ. prosper living. ಅಭಿವೃದ್ಧಿ ಉಳ್ಳುವಂತ ಜೀವನ ಜೀವಿಸುವುದಕ್ಕಾಗಿ We will be trained. ನಾವು ಆ ತರಬೇತಿಯನ್ನು That's ಹೊಂದಿಕೊಳ್ಳಬೇಕು. what Holy Ghost came and dwell inside of ಆ us. ಕಾರಣದ ತರಬೇತಿಯನ್ನು ಕೊಡುವುದಕ್ಕಾಗಿ ಪವಿತ್ರಾತ್ಮ ದೇವರು ಬಂದು When we ನಮ್ಮನ್ನು trained, we will live right. ನಾವು ತರಬೇತಿಯನ್ನು ಹೊಂದಿಕೊಳ್ಳುವಾಗ ಸರಿಯಾಗಿ ಜೀವಿಸ್ತಾ ಇರ್ತೀವಿ. We will live righteous living. ನಾವು ನೀತಿಯ ಜೀವನ ಜೀವಿಸ್ತೇವೆ. We will live upright living. ಯಥಾರ್ಥವುಳ್ಳ ಜೀವನ ಜೀವಿಸ್ತೇವೆ. Hallelujah. ಹಾಲೆಲೂಯಾ. We must be trained by the Holy Ghost. ನಾವು ಪವಿತ್ರಾತ್ಮ ದೇವರಿಂದ ತರಬೇತಿಯನ್ನು ಹೊಂದಿಕೊಳ್ಳಬೇಕು. He is in us. ಆತ ನಮ್ಮಲ್ಲಿದ್ದಾರೆ. He is talking to us. ಆತ ನಮ್ಮ ಸಂಗಡ ಮಾತನಾಡ್ತಾರೆ. Amen. ಆಮೆನ್. Hallelujah. ಹಾಲೆಲೂಯಾ. Are you trained? ನೀವು ತರಬೇತಿಯನ್ನು ಹೊಂದಿಕೊಂಡಿದ್ದೀರಾ? If you're not trained, ನೀವು ತರಬೇತಿ ಹೊಂದಿಕೊಂಡಿಲ್ಲ ಅಂದ್ರೆ start walk with him. ಆತನೊಂದಿಗೆ ನಡೆಯುವುದಕ್ಕೆ ಕಲಿಯಿರಿ. ಎಲ್ಲಿರಿ ಕಾಣಿಸ್ತಾನೆ ಇಲ್ಲ, ಇಲ್ಲಿ ನಾನೇನೋ ಆತನಿಂದ ನಡಿಬೇಕಂತಿದ್ದೀನಿ ಆದ್ರೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದಾರೆ ಸ್ವಲ್ಪ ಜನ. ಕೆಲವರು ಇರ್ತಾರೆ, ನಾನೇನು ನಡಿಬೇಕಂತಿದ್ದೀನಿ ಆತನ ಕಾಣಿಸ್ತಾನೆ ಇಲ್ಲ ಎಂದು. ಅರೇ ನೀನು ಲೋಕಾನುಸಾರವಾಗಿ ಜೀವಿಸಿ ಅಲ್ಲಿ ಇಲ್ಲಿ ನಿನ್ಗೆ ಸಿಕ್ಕಾಪಟ್ಟೆ ನಿನ್ನ ಅಷ್ಟಕ್ಕೆ ನೀನು ಜೀವಿಸ್ತಾ ಇದ್ರೆ ಆತನ ಎಲ್ಲಿ ಕಾಣಿಸ್ತಾನೆ ನಿನಗೆ? ನೀ ಇಷ್ಟ ಪ್ರಕಾರವಾಗಿ ಜೀವಿಸ್ತಾ ಇರುವಾಗ ಆತನು ಹೇಗೆ ಕಾಣಿಸ್ತಾನೆ ನಿನಗೆ? ಬೈಬಲ್ ತೆಗಿ. ಹಲ್ಲೆಲೂಯಾ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಪನ್ ಬೈಬಲ್. ಬೈಬಲ್ ತೆರೆದು ಲಿಸನ್ ಗಾಡ್ಸ್ ಮೆಸೇಜಸ್, ರೈಟ್ ಮೆಸೇಜಸ್. ದೇವರ ಸರಿಯಾಗಿರುವಂತ ವರ್ತಮಾನಗಳನ್ನು ಕೇಳು. ಲಿಸನ್ ರೈಟ್ ಸಾಂಗ್ಸ್. ಸರಿಯಾಗಿರುವಂತ ಹಾಡುಗಳನ್ನು ನೀನು ಕೇಳು. ಹಲ್ಲೆಲೂಯಾ. ಹಲ್ಲೆಲೂಯಾ. I tell you, when you go to God's word, ದೇವರ ವಾಕ್ಯದಲ್ಲಿ ನೀನು ಹೋಗುವಾಗ He will speak to you. ಆತ ನಿನ್ನ ಸಂಗಡ ಮಾತನಾಡ್ತಾನೆ. You will be trained. ನೀನು ತರಬೇತಿಯನ್ನು ಹೊಂದುತ್ತೀಯಾ? Up to now, if you are not trained, ಇಷ್ಟುವರೆಗೆ ನೀನು ತರಬೇತಿ ಹೊಂದಿಕೊಂಡಿಲ್ಲ, you made mistakes earlier. ನೀನು ಹಿಂದೆ ದಿವಸಗಳಲ್ಲಿ ತಪ್ಪುಗಳು ಮಾಡಿರ್ಬೋದು. But I tell you, don't make mistakes from now onwards. ಈಗದಿಂದ ನೀನು ಆ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗಬೇಡ. Hallelujah. ಹಲ್ಲೆಲೂಯಾ. ನಾವು ಮಾಡಿರ್ಬೋದು ತಪ್ಪುಗಳೆಲ್ಲರೂ ಕೂಡ, ಆದರೆ ನಾನು ಹೇಳ್ತೀನಿ, ಫ್ರಮ್ ನೌ ಆನ್ವರ್ಡ್ಸ್ ಡೋಂಟ್ ಮೇಕ್ ಮಿಸ್ಟೇಕ್ಸ್. ಒಂದು ವೇಳೆ ತಪ್ಪು ಮಾಡಿರಬಹುದು, ಆದರೆ ಈಗ ನೀನು ಮಾಡುವುದಕ್ಕೆ ಹೋಗಬೇಡ ಈಗದಿಂದ. ಬಿಕಾಸ್ ಡಿಸೈಡ್ ಯುವರ್ ಸೆಲ್ಫ್, ಯು ವಾಂಟ್ ಟು ಬಿ ಎಕ್ಸಲೆಂಟ್. ನೀನು ಯಾಕಂದ್ರೆ ನೀನೇ ತೀರ್ಮಾನ ಮಾಡಬೇಕು, ನಾನು ಶ್ರೇಷ್ಠವಾಗಿ ಇರಬೇಕು. ಡಿಸೈಡ್ ಯುವರ್ ಸೆಲ್ಫ್ ದಟ್ ಯು ಮಸ್ಟ್ ಬಿ ಎ ಬ್ಲೆಸ್ಸಿಂಗ್ ಟು ಯು ಓನ್ಲಿ. ನಿನಗೂ ನೀನೇ ಆಶೀರ್ವಾದಕರವಾಗಿರ್ಬೇಕಂತ ನೀನೇ ತೀರ್ಮಾನ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವ್ನು ನಮಗೆ ಬ್ಲೆಸ್ಸಿಂಗ್ ಇಲ್ಲಪ್ಪ ಅಂತ ಬೇರೆಯವನ್ನ ಹೇಳ್ಬೇಡ. ನಮ್ಮ ಮಕ್ಕಳು ನನಗೆ ಬ್ಲೆಸ್ಸಿಂಗ್ ಇಲ್ಲ ಅಂತಂದು ಹೇಳಿ, ನನ್ನ ಮಕ್ಕಳಿಗೆ ಬ್ಲೆಸ್ಸಿಂಗ್, ನಾನು ಇಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ಮಕ್ಕಳು ದುಡಿದು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಬೇಡ. ಯು ಮಸ್ಟ್ ಬಿ ಬ್ಲೆಸ್ಸಿಂಗ್ ಅಪ್ ಟು ರ್ಯಾಪ್ಚರ್. ಮೇಲೆಗೆ ಎತ್ತಲ್ಪಡುವ ತನಕ ನೀನೇ ಆಶೀರ್ವಾದಕರವಾಗಿರು. Hallelujah. Hallelujah. At the age of 120 years, Moses was a blessing to Israel. 120 ವರ್ಷಗಳ ವಯಸ್ಸು ತನಕ ಮೋಶೆ ಆಶೀರ್ವಾದಕರವಾಗಿದ್ದನು ಇಸ್ರಾಯೇಲ್ ಜನರಿಗೆ. Up to 110 years, Joshua was blessing to Israel. 10 ವರ್ಷಗಳವರೆಗೆ ಯೆಹೋಶುವನು ಇಸ್ರಾಯೇಲ್ ಜನರಿಗೆ ಆಶೀರ್ವಾದಕರವಾಗಿದ್ದನು. Why you are expecting your children to look after you? ನಿನ್ನ ಮಕ್ಕಳೇ ಈಗ ನಿನ್ನ ನೋಡ್ಕೋಬೇಕಂತ ಯಾಕೆ ಎದುರು ನೋಡ್ತಾ ಇದ್ದೀರಿ? Hallelujah. Hallelujah. We must be blessing up to our last minute of the rapture. ಸಭೆ ಮೇಲೆ ಕೆತ್ತಲ್ಪಡುವ ಕಡೆ ಕ್ಷಣವರೆಗೆ ನಾವು ಇತರಕ್ಕೆ ಅವರಿಗೆ ನಾವು ಆಸಕ್ತಕರವಾಗಿರಬೇಕು. Because when Holy Ghost is in us, ಪವಿತ್ರಾತ್ಮ ನಮ್ಮಲ್ಲಿ ಇರುವುದರಿಂದ our strength will not come down. ನಮ್ಮ ಬಲವು ಕಡಿಮೆ ಆಗುವುದಿಲ್ಲ. Our sight will not become dim. ನಮ್ಮ ದೃಷ್ಟಿ ಮಂದವಾಗುವುದಿಲ್ಲ. We will be smart always. ಯಾವಾಗಲೂ ಕೂಡ ನಾವು ಚೆನ್ನಾಗಿ ಇರುತ್ತೇವೆ. Because wisdom of God is working. ಯಾಕಂದ್ರೆ ದೇವರ ಜ್ಞಾನವು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ. We have all knowledge. ನಮಗೂ ದೇವರ ಎಲ್ಲಾ ಜ್ಞಾನವಿದೆ. We have understanding. ದೇವರ ವಿವೇಚನೆ ಅರ್ಥ ಮಾಡಿಕೊಳ್ಳುವಂತ ಮನಸ್ಸಿದೆ. We are walking with God. ದೇವರೊಂದಿಗೆ ನಾವು ನಡೆಯುತ್ತಾ ಇದ್ದೇವೆ. Hallelujah. Hallelujah. Why you are looking somebody's help? ಯಾಕೆ ನೀವು ಇತರ ಸಹಾಯವನ್ನು ನೋಡ್ತೀರಿ? You are a master over all things. ನೀನು ಎಲ್ಲಾ ವಿಷಯಗಳ ಮೇಲೆ ನೀನು ಯಜಮಾನನಾಗಿದ್ದೀ. Live attached to God always. ಯಾವಾಗಲೂ ದೇವರೊಂದಿಗೆ ಸತ್ಸಂಬಂಧದಲ್ಲಿರು. Practice the word of God now. ದೇವರ ವಾಕ್ಯವನ್ನು ನೀನು ಪ್ರಾಕ್ಟೀಸ್ ಮಾಡು, ಅನುಸರಿಸು. You must be corrected. ನೀನು ಸರಿಪಡಿಸಿಕೋ. You must be guided. ನೀನು ನಡೆಸಲ್ಪಟ್ಟು ದೇವರಿಂದ. I tell you, then you will be perfect in all your ways. ಅವಾಗ ನಿನ್ನ ಮಾರ್ಗಗಳ ಎಲ್ಲಾ ವಿಷಯಗಳಲ್ಲಿ ನೀನು ಪರಿಪೂರ್ಣ ಆಗ್ತೀಯಾ. Hallelujah. Hallelujah. Like this, when you are trained, ಈ ರೀತಿಯಲ್ಲಿ ನೀನು ತರಬೇತಿಯನ್ನು ಹೊಂದಿಕೊಳ್ಳುವಾಗ
then seek opportunities. ಅವಾಗ ನೀನು ಅವಕಾಶಗಳನ್ನು ಹುಡುಕು. Hallelujah. ಹಲ್ಲೆಲೂಯಾ. Lord, give me some opportunity to share your word. ನಿನ್ನ ವಾಕ್ಯವನ್ನು ಹೇಳುವುದಕ್ಕೆ ಏನು ಅವಕಾಶವಂತರಿದ್ದಲ್ಲ. Always wait on Holy Ghost ಪವಿತ್ರಾತ್ಮನ ಮೇಲೆ ಹಾತುಕೋ ಯಾವಾಗಲೂ, to take opportunity from him. ದೇವರಿಂದ ಅವಕಾಶವನ್ನು ತೆಗೆದುಕೊಳ್ಳುವಂತೆ. If you yourself wanted to tell something to others, they don't listen. ನೀನೇ ಏನೋ ಮಾಡ್ಬೇಕಂತ ಹೋದ್ರೆ ಏನೂ ಕೇಳುವುದಿಲ್ಲ ಅವರು. ಅದಕ್ಕೆ ಬಯಸ್ಕೋಬೇಕಾಗ್ತದೆ ಮತ್ತೆ ನೀನು ಸುಮ್ಗೆ ಹೋಗಿ ಸುಮ್ಮನೆ ಹೋಗಿ ಬಯಸ್ಕೋಬೇಕು ಅವರು. ಬಟ್ ಇಫ್ ಯು ಲಿಸನ್, ನೀನು ಪವಿತ್ರಾತ್ಮ ದೇವರ ಸ್ವರವನ್ನು ಕೇಳುವಾಗ, wait for the opportunities, ಅವಕಾಶಕ್ಕಾಗಿ ಎದುರು ನೋಡ್ತಾ ಇರುವಾಗ ಪವಿತ್ರಾತ್ಮನಿಂದ then Holy Ghost says go. ಪವಿತ್ರಾತ್ಮ ದೇವರು ಹೇಳ್ತಾನೆ ಹೋಗು ಏಲೆಂದು. Amen. Amen. When Paul went to Asia Minor, Holy Ghost said don't go. ಪವಿತ್ರಾತ್ಮ ಪೌಲನು ಆಸಿಯಾ ಪ್ರದೇಶದ ಮೇಲೆ ಆ ಕಡೆ ಹೋಗ್ತಾ ಇರುವಾಗ ಪವಿತ್ರಾತ್ಮ ದೇವರು ಹೇಳ್ತಾನೆ ಆಸಿಯಾ ಪ್ರದೇಶಕ್ಕೆ ಹೋಗಬೇಡ ಎಂದು. Still not this your time. ಇನ್ನ ನಿನ್ನ ಸಮಯವಾಗಲಿಲ್ಲ, You want to go for Bethania? I said no, don't go. ಬೇತನಿಯಕ್ಕೆ ಹೋಗ್ಬೇಕಂತಾನೆ, ಆದ್ರೆ ಹೋಗಬೇಡ ಅಂತ ಹೇಳ್ತಾನೆ Then ಪವಿತ್ರಾತ್ಮ. afterwards he was waiting for something, opportunities. ದೇವರ ಅವಕಾಶಕ್ಕಾಗಿ ಆತನ ಎದುರು ನೋಡ್ತಾ ಇರುವಾಗ Then he saw a man from Macedonia asking to come and help him. ಮೆಸದೋನಿಯಾ ವ್ಯಕ್ತಿ ಕನಸಿನಲ್ಲಿ ಕಾಣಿಸಿಕೊಂಡು ಈತನ್ನು ತನಗೂ ಸಹಾಯ ಮಾಡುವಂತೆ ಆಹ್ವಾನ ಮಾಡಿದ ಹಾಗೆ ದರ್ಶನ ಬರುತ್ತದೆ. Hallelujah. ಹಲ್ಲೆಲೂಯಾ. Then Holy Ghost said go. ಅವಾಗ ಪವಿತ್ರಾತ್ಮ ದೇವರು ಹೇಳ್ತಾನೆ ಇದು ಕರೆಕ್ಟೇ ಹೋಗು ಎಂದು. Amen. ಆಮೆನ್. Then people will be blessed. ಅವಾಗ ಜನರು ಆಶೀರ್ವದಿಸಲ್ಪಟ್ಟಿದ್ದಾರೆ. We must have a God's wisdom. ನಮಗೂ ದೇವರ ಜ್ಞಾನವು We must ಬೇಕಾಗಿದೆ. have a God's guidance. ದೇವರ ನಡೆಸುವಿಕೆ ನಮಗೂ ಬೇಕು. Don't think that you are intelligent. ನೀನು ಜ್ಞಾನವಂತರು ಅಂತ ಯೋಚಿಸಬೇಡ. Don't think that you are intelligent than others. ಇತರಕ್ಕಿಂತ ನೀನು ಜ್ಞಾನರಂತ ಯೋಚಿಸಬೇಡ. You may be intelligent in your business, in your studies, in your education, in your family, but I tell you that won't work spiritually. ನಿನ್ನ ವ್ಯಾಪಾರದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಎಲ್ಲ ವಿದ್ಯಾಭ್ಯಾಸದಲ್ಲಿ ನೀನು ಜ್ಞಾನವುಳ್ಳವನಾಗಿರ್ಬೋದು, ಆದ್ರೆ ದೇವರ ರಾಜ್ಯದಲ್ಲಿ ಈ ರೀತಿಯಲ್ಲಿ ಕಾರ್ಯಗಳು ಆಗುವುದಿಲ್ಲ. Only you must depend on him. ಯಾವಾಗಲೂ ನಾವು ಪವಿತ್ರಾತ್ಮ ದೇವರ ಇಂದಲೇ ಮಾತ್ರನೇ Always we must fix our eyes on him. ನಮ್ಮ ದೃಷ್ಟಿ ಆತನ ಮೇಲೇನೆ ದೃಷ್ಟಿಸಬೇಕು. When he says sit, you must sit. When he says stand, when he says go, we must go. That's all. ದೇವರು ಕೂಡುವಂತೆ ಎದ್ದ ಹೋಗಂತಾಗ ಹೋಗುವಂತೆ ನಾವು ಕಲಿಬೇಕು. Sometimes he said read the word of God, we have to read. Sometimes he said pray, we have to pray. ಕೆಲವು ಸತ್ಯ ಆತನ ವಾಕ್ಯ ಓದಂದಾಗ ಓದಬೇಕು, ಪ್ರಾರ್ಥನೆ ಮಾಡಂದಾಗ ಪ್ರಾರ್ಥನೆ ಮಾಡಬೇಕು. If you read the word of God when he said to go for prayer, ನೀನು that won't work. ಆತನು ದೇವರ ವಾಕ್ಯವನ್ನು ಓದಂದಾಗ ನೀನು ಇಲ್ಲ ನಾನು ಪ್ರಾರ್ಥನೆಗೆ ಹೋಗ್ತೀನಿ ಅಂದ್ರೆ ಅದು ಕಾರ್ಯ ಆಗುವುದಿಲ್ಲ. ಹಾಗೆ You must always be connected. ಯಾವಾಗಲೂ ಕೂಡ ನೀನು ಆತನೊಂದಿಗೆ ಸಂಬಂಧದಲ್ಲಿರಬೇಕು. Hallelujah. ಹಲ್ಲೆಲೂಯಾ. You must know spiritual frequency, how you will be connected, then only you will listen to him. ಆತ್ಮೀಯ ಫ್ರೀಕ್ವೆನ್ಸಿ ನೀನು ತಿಳ್ಕೋಬೇಕು, ಕರೆಕ್ಟ್ ಹೆಂಗ ಕನೆಕ್ಟ್ ಆಗಬೇಕು ಆತನಕ್ಕೆಂದು. Hallelujah. Some people switch off data and they wanted to see all the internet. How can they see? ಕೆಲವರು ಡಾಟಾನೆಲ್ಲ ಆಫ್ ಮಾಡಿಬಿಟ್ಟು ಇಂಟರ್ನೆಟ್ ಓಪನ್ ಮಾಡಿ ಏನು ನೋಡ್ಬೇಕಂದ್ರೆ ಹೆಂಗ ಕಾಣಿಸ್ತವೆ ಯೂಟ್ಯೂಬ್ ಅವೆಲ್ಲ. They closed all Holy Ghost ways. ಪವಿತ್ರಾತ್ಮ ದೇವರ ಮಾರ್ಗಗಳ ಸಹವಾಸ ಎಲ್ಲ ಆಫ್ ಮಾಡಿಬಿಡ್ತಾರೆ. All spiritual ways they close it. ಎಲ್ಲ ಆತ್ಮೀಯ ಸ್ವರವೆಲ್ಲ ಕೂಡ ನಿಲ್ಲಿಸಿಬಿಡ್ತಾರೆ. How can you will get spiritual guidance? ಅವಾಗ ನಿನಗೆ ಹೇಗೆ ಆತ್ಮೀಯ ನಡೆಸುವಿಕೆ ಬರುತ್ತದೆ? You must open to spiritual things. ಆತ್ಮೀಯ ವಿಷಯಗಳಿಗೆ ನಿನ್ನ ಬಾಗಿಲುಗಳನ್ನು ತೆರೀಬೇಕು. Hallelujah. ಹಲ್ಲೆಲೂಯಾ. Are you listening? ಕೇಳ್ತಾ ಇದ್ದೀರಾ? Amen. Amen. So you have to seek opportunities when you are trained. ನೀನು ತರ್ಪೀದನ್ನು ಹೊಂದಿಕೊಂಡಿರುವಾಗ ಅವಕಾಶಗಳಕ್ಕಾಗಿ ಕಾದಿ ಎದುರು ನೋಡಬೇಕು. Then you can express what is inside of you. ಅವಾಗ ನೀನು ಒಳಗೆ ದೇವರಿಟ್ಟಿರುವಂತ ವಿಷಯಗಳು ನೀನು ಬಯಲ್ಪಡಿಸುವುದಕ್ಕೆ ಹೇಳುವುದಕ್ಕೆ ಆಗುತ್ತದೆ. Otherwise, if you say to everybody what is inside of you, nobody listen. ಅಷ್ಟವರೆಗೆ ನೀನು ನನ್ನ ಒಳಗಡೆ ಹಿಂಗ ಇದೆ ಹಂಗದೆ ಅಂದ್ರೆ ಯಾರು ಕೇಳುವುದಿಲ್ಲ. When I got saved, I went to 50 people, like 50 people the same day and told that I am saved. Nobody listen. ಸಭಾಪಾಲಕರು ರಕ್ಷಣೆ ಹೊಂದ ಕೂಡಲೇ 50 ಜನಕ್ಕೆ ಹೋಗಿ ಹೇಳಿದ್ದಾರೆ. ಆಲ್ಮೋಸ್ಟ್ ನಾನು ರಕ್ಷಣೆ ಹೊಂದಿದ್ರೆ ಯಾರು ಕೇಳಲಿಲ್ಲ. They don't understand what I am saying. ಹೇಳಿದ್ದು ಅವ್ರಿಗೆ ಅರ್ಥ ಆಗ್ಲಿಲ್ಲ ರಕ್ಷಣಾ ಪ್ರಾರಂಭ ದಿವಸಗಳಲ್ಲಿ ಅವರಿಗೆ. But when I grow, ಬೆಳೆದಿರುವಾಗ people listen. ಜನರು ಕೇಳ್ತಾ ಇದ್ದಾರೆ. Amen. ಆಮೆನ್. So we have to wait for the Holy Spirit. ಪವಿತ್ರಾತ್ಮ ದೇವರ ಒಂದು ವಿಷಯಗಳಕ್ಕಾಗಿ ಕಾದಿರಬೇಕು. Then we can express what is inside of us. ಅವಾಗ ನಮ್ಮಲ್ಲಿರುವಂತ ವಿಷಯಗಳನ್ನ ನಾವು ಅನುಭವಗಳನ್ನ ಅವ್ರಿಗೆ ವಿವರಿಸಬಹುದು.
That's what I tell you, be involved in the church. ಅದಕ್ಕಾಗಿ ಯಾವಾಗಲೂ ಸಭೆಯಲ್ಲಿ ಸಭೆ ವಿಷಯಗಳಲ್ಲಿ ನೀನು ಭಾಗವಹಿಸು. Why God has given church? ಯಾಕೆ ಸಭೆಯನ್ನು ದೇವರು ಕೊಟ್ಟಿದ್ದಾರೆ? You must be always connected to church. ಸಭೆಗೆ ಸಂಧಾನವಾಗಿ ಭಾಗವಾಗಿರಬೇಕೆಂದು ಕೊಟ್ಟಿದ್ದಾರೆ. Amen. When we all as a members of the body of Jesus Christ connected, ನಾವು then flow will be very easy. ಯೇಸು ಕ್ರಿಸ್ತನ ಶರೀರ ಅವಯವಗಳಾಗಿ ಎಲ್ಲರೂ ಕೂಡ ನಾವು ಸಂಧಾನದಲ್ಲಿರುವಾಗ ಆತನ ಕೆಲಸದಲ್ಲಿ ಅದು ಬೆಳೆಯುವುದು ಬಹಳ ಸುಲಭತರ. ನಾನು ಕಾಲು ಬೇರೆ ಸಪ್ರೇಟ್ ಆಗಿರ್ತೀನಿ, ನನಗೆ ಶರೀರ ಬೇಡ ಅಂತಂದು ಹೇಳಿದ್ರೆ ಇರು, ಯಾರು ಬೇಡ ಅಂತಾರೆ ಹೇಳು. ನನ್ನ ಕಾಲು ಸಪ್ರೇಟು, ನಾನು ಕೈ ಸಪ್ರೇಟು, ನಾನು ಮೊನಗಾಲ ಸಪ್ರೇಟು, ಬೇರೆ ಬೇರೆ ಪಾರ್ಟ್ಗಳು ಮಾಡ್ಕೊಂಡು ಜೀವಿಸ್ತೀರಿ ಅಂತ ಇರಲಿ. ಬಟ್ ವೆನ್ ವಿ ಕಮ್ ಟುಗೆದರ್, ದಟ್ ಈಸ್ ಎ ಬ್ಯೂಟಿ. ಎಲ್ಲರೂ ಸೇರುವಾಗ ಅದು ದೇವರ ಸುಂದರತೆ. ವೆನ್ ಯು ಕಮ್ ಟು ದ ಚರ್ಚ್, ಯುವರ್ ಹೆಡ್ Jesus will be exalted. ನೀನು ಸಭೆಯಲ್ಲಿ ಸೇರುವಾಗ ಶಿರಸ್ಸಾಗಿರುವಂತ ಯೇಸುವು ಮಹಿಮೆ ಹೊಂದುತ್ತಾನೆ. Whenever you are coming, the activities of the church, prayers of the church, you are glorifying Jesus. ನೀನು ಯಾವಾಗ ಸಭೆ ಚಟುವಟಿಕೆಗಳಲ್ಲಿ ಬಂದು ಭಾಗವಹಿಸ್ತಾ ಇರ್ತೀವೋ ನೀನು ಯೇಸು ಕ್ರಿಸ್ತನ ಮಹಿಮೆ ಪಡಿಸ್ತಾ ಇದ್ದೀಯ. You are not coming for pastors. ನೀವು ಪಾಸ್ಟರ್ಸ್ಗಾಗಿ ಬರ್ತಾ ಇಲ್ಲ. You are gathering together as a body of Christ. ನೀವು ಕ್ರಿಸ್ತನ ಶರೀರವಾಗಿ ಎಲ್ಲರೂ ಸೇರ್ತಾ ಇದ್ದೀರಿ. Because head is there. ಯಾಕಂದ್ರೆ ಶಿರಸ್ಸಿದಾನೆ. If you connected to that body, head will be glorified. ನೀನು ಆ ಒಂದು ಶರೀರದಿಂದ ನೀನು ಸಂಧಾನವಾಗುವಾಗ ಶಿರಸ್ಸು ಮಹಿಮೆ ಹೊಂದುತ್ತಾನೆ. Our ministry is not individual ministry. ನಮ್ಮ ಒಂದು ಪರಿಚರ್ಯ ಏನೋ ವೈಯಕ್ತಿಕವಾಗಿರುವಂತ ಪರಿಚರ್ಯ ಅಲ್ಲ. This ministry is as a body of Christ, we must serve the Lord. ಇದು ಏನಂದ್ರೆ ಕ್ರಿಸ್ತನ ಶರೀರವಾಗಿ ಎಲ್ಲರೂ ಸೇರಿ ಆತನನ್ನು ಸೇವಿಸುವಂತದ್ದು. If you come weekly once, what you can do for God? ಒಂದು ವಾರಕ್ಕೊಂದು ಸತಿ ಬಂದು ಹೋಗ್ತಾ ಇದ್ರೆ ಏನು ಮಾಡ್ತೀನಿ ನೀನು ದೇವರಕ್ಕಾಗಿ? How can you seek the opportunities? ಹೇಗೆ ನೀನು ಅವಕಾಶಗಳನ್ನು ನೋಡ್ತೀ? How can you express what is inside of you? ನಿನ್ನ ಒಳಗೆ ಇರುವಂತ ವಿಷಯಗಳನ್ನು ಹೇಗೆ ನೀನು ಆಗುತ್ತದೆ? You must involve in the church. ಸಭೆಯಲ್ಲಿ ನೀನು ಭಾಗವಹಿಸಬೇಕು. Don't wait up to somebody call you, come we go to church. ಯಾರೋ ಒಬ್ಬರು ಬಂದು ಬಾ ಸಭೆಗೆ ಹೋಗೋಣ ಅಂತ ಕರೆಯುವ ತನಕ ನೀನು ಕಾಯಬೇಡ. Hallelujah. Hallelujah. Amen. Amen. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Don't wait for somebody. ಇತರಕ್ಕಾಗಿ ಕಾಯಬೇಡ. You only call somebody to come. ನೀನೇ ಇತರ ಕರ್ಕೊಂಡು ಬರುವಂತೆ ಇರಬೇಕು. You must be blessing to others. ನೀನೇ ಇತರಕ್ಕೆ ಆಸಕ್ತಕರವಾಗಿರಬೇಕು. Hallelujah. Hallelujah. ಸ್ವಲ್ಪ ಜನ ಮುದುಕರು ಇರ್ತಾರೆ, ಅವನು ಕೂಡ ಕರ್ಕೊಂಡು ಬರಬೇಕು ಸಭೆಗೆ. ಇನ್ನು ಕೆಲವರು ಓಲ್ಡ್ ಪೀಪಲ್ ಇದ್ದಾಗ ನೀನು ಅವನು ಕೂಡ ಕರ್ಕೊಂಡು ಬರಬೇಕು. Amen. Amen. Old people ಅಂದ್ರೆ elders. What I am saying, elders must bring others, not youngers bring elders. Amen. Hallelujah. Hallelujah. Everybody must involve in the work of the Lord. ಪ್ರತಿ ಒಬ್ಬರು ಕೂಡ ದೇವರ ರಾಜ್ಯದಲ್ಲಿ ಭಾಗವಹಿಸಬೇಕು, ಕೆಲಸದಲ್ಲಿ. And use opportunities. ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು. Don't let fire of God quench in your life. ನಿನ್ನ ಜೀವನದಲ್ಲಿ ದೇವರ ಬೆಂಕಿ ಆರಿಸಬಾರದು. Don't quench the fire of God. ದೇವರ ಬೆಂಕಿಯನ್ನು ಆರಿಸಬೇಡ. ಬಹಳಷ್ಟು ಜನ ವಿಶ್ವಾಸಿಗಳು ಅವಾಗೇ ಅವರಲ್ಲಿರುವಂಥ ಪವಿತ್ರಾತ್ಮನ ಬೆಂಕಿ ಆರಿಸಿಬಿಟ್ಟಿದ್ದಾರೆ. ಎಲ್ಲ ನೀರಾಕಿ ಎಲ್ಲ ತಣ್ಣಗೆ ಮಾಡಿಬಿಟ್ಟಿದ್ದಾರೆ. ಡೋಂಟ್ ಕ್ವೆಂಚ್ ಫೈರ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಪವಿತ್ರಾತ್ಮ ದೇವರ ಬೆಂಕಿಯನ್ನು ನೀನು ಆರಿಸಬೇಡ. ಫಸ್ಟ್ ಥೆಸಲೋನಿಯನ್ಸ್ 5:19 says, ಮೊದಲನೇ ಥೆಸಲೋನಿಕ 5:19 ಹೇಳುತ್ತದೆ, ಕ್ವೆಂಚ್ ನಾಟ್ ದ ಹೋಲಿ ಗೋಸ್ಟ್. ಆರಿಸಬೇಡ. Hallelujah. Hallelujah. Here first Thessalonians 5:19, ಮೊದಲನೇ ಥೆಸಲೋನಿಕ 5:19 quench not the spirit. ಪವಿತ್ರಾತ್ಮ ದೇವರನ್ನು ಆರಿಸಬೇಡ. Amen. Amen. Hallelujah. ಪವಿತ್ರಾತ್ಮ ದೇವರನ್ನು ಆರಿಸಬೇಡ. ಯಾವಾಗ ಆರಿಸುತ್ತೆ? ಆತನ ಹತ್ರ ಮಾತಾಡಿಲ್ಲ ಅಂದ್ರೆ, ಬೈಬಲ್ ಓದಿಲ್ಲ ಅಂತೆ, ನಿನ್ನ ಅಷ್ಟಾನುಸಾರವಾಗಿ ನೀನು ಜೀವಿಸುತ್ತಾ ಇದ್ರೆ ಅಂದ್ರೆ ನಿನ್ನ ಆತ್ಮೀಯ ಜೀವನವನ್ನು ನೀನೇ ಆರಿಸಿಕೊಳ್ಬಿಡ್ತೀಯ. ನೀನು ಆತನೊಂದಿಗೆ ಸಹವಾಸವಿಲ್ಲದೆ ಇದ್ರೆ ನಿನ್ನ ಆತ್ಮೀಯ ಜೀವನ ನೀನೇ ಆತನ ಆರಿಸ್ತೀಯ. I tell you, you got to encourage the work of God in your life. ನಿನ್ನ ಜೀವನದಲ್ಲಿ ನೀನು ದೇವರ ಕಾರ್ಯವನ್ನು ನೀನೇ ಉತ್ತೇಜಿಸಿಕೊಂಡು ನೀನು ಮಾಡಬೇಕು. Hallelujah. Hallelujah. Don't wait for somebody to encourage. ಯಾರೋ ಬಂದು ನಿನ್ನನ್ನು ಉತ್ತೇಜಿಸ್ತಾರಂತ ಎದುರು ನೋಡಬೇಡ. ನನಗೆ ಆರಾಮಿಲ್ಲಪ್ಪ, ಯಾರು ಬಂದಿಲ್ಲ ನೋಡಕ, ಯಾರು ನನಗೆ ಒಂದು ಯಾವ್ದಂತಾರ ಬ್ರೆಡ್ ಪಾಕೆಟ್ ತಂದಿಲ್ಲ, ನನಗೆ ಬಾಳೆನು ತಂದಿಲ್ಲ. ಡೋಂಟ್ ವೆಯ್ಟ್ ಫಾರ್ ದಟ್. ಅದಕ್ಕಾಗಿ ಎದುರು ನೋಡಬೇಡ. Hallelujah. Hallelujah. Encourage yourself, get up. ನೀನೇ ಉತ್ತೇಜಿಸಿಕೊಂಡು ಎದ್ದು. You shouldn't be in sick. ನೀನು ಅನಾರೋಗ್ಯದಲ್ಲಿ ಇರಬಾರ್ದು.
Even 1 hour also shouldn't allow to be sick. ಒಂದು ತಾಸು ಕೂಡ ಅನಾರೋಗ್ಯದಲ್ಲಿ ಇರುವುದಕ್ಕೆ ನೀನು ಅಲವು ಮಾಡಬಾರ್ದು. If some sickness you are suffering, I tell you, you won't be permitted. That's what you are suffering. ನೀನು ಯಾವುದೇ ಅನಾರೋಗ್ಯಕ್ಕೆ ಒಳಗಾಗುತ್ತಾ ಇದ್ದಂದ್ರೆ, ಬಾಧೆ ಪಡ್ತಾ ಇದ್ದಂದ್ರೆ ನೀನೇ ಅದನ್ನು ಆಹ್ವಾನ ಮಾಡಿದೆ. I tell you, resist that powers. ಆ ಒಂದು ವಿಷಯಗಳನ್ನ ಅನಾರೋಗ್ಯವನ್ನು ತಿರಸ್ಕರಿಸು. Hallelujah. Let our mind be renewed. ನಮ್ಮ ಮನಸ್ಸು ರೂಪಾಂತರ ಹೊಂದಲಿ. Because word of God says Jesus Christ paid full price for our health. ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನು ಬಂದು ನಮ್ಮ ಸಂಪೂರ್ಣ ಆರೋಗ್ಯಕ್ಕಾಗಿ ಆತನು ಬೆಲೆ ಕಟ್ಟಿದ್ದಾನೆ. Why again we to suffer? ಮತ್ತೆ ಯಾಕೆ ನಾವು ಕಷ್ಟಪಟ್ಟು? Jesus Christ paid full price for our poverty, for our prosperity. ನಮಗೆ ಅಭಿವೃದ್ಧಿ ಹೊಂದಬೇಕೆಂದು ಅಭಿವೃದ್ಧಿಗಾಗಿ ಆತನೆಲ್ಲ ಬೆಲೆ ಕಟ್ಟಿದ್ದಾನೆ. Why again to be poor? ಯಾಕೆ ಮತ್ತೆ ಬಡವನಾಗಿರುವುದು? That is not Christian life. ಅದು ಕ್ರೈಸ್ತವ ಜೀವನ ಅಲ್ಲ. Hallelujah. Hallelujah. So learn the word of God. ದೇವರ ವಾಕ್ಯವನ್ನು ಕಲಿಯಿರಿ. Let your mind be renewed. ನಿಮ್ಮ ಮನಸ್ಸು ರೂಪಾಂತರ ಹೊಂದಲಿ. Don't quench the Holy Ghost. ಪವಿತ್ರಾತ್ಮ ದೇವರನ್ನು ಆರಿಸಬೇಡ. Always be fired for God. ದೇವರಕ್ಕಾಗಿ ಯಾವಾಗಲೂ ಕೂಡ ಉರಿಯುತ್ತಾ ಇರು. Hallelujah. Hallelujah. Don't be selfish. ನೀನು ಸ್ವಾರ್ಥಪರನಾಗಿ ಇರಬೇಡ. Don't be go on the selfish motives. ನೀನು ಸ್ವಲ್ಪ ಸ್ವಾರ್ಥ ಯೋಚನೆಗಳಿಂದ ನೀನೇ ಸ್ವಾರ್ಥವಾಗಿ ಹೋಗಬೇಡ. Let you be guided by the Holy Ghost. ಪವಿತ್ರಾತ್ಮ ದೇವರಿಂದ ನೀನು ನಡೆಸಲ್ಪಡು. Let you be burned always. ಯಾವಾಗಲೂ ನೀನು ಆತನಿಗಾಗಿ ಉರಿ. Let Holy Ghost tell you what to do. ನೀನು ಏನು ಮಾಡಬೇಕು ಪವಿತ್ರಾತ್ಮ ದೇವರು ಹೇಳಲಿ ನಿನಗೆ. If you pray, ನೀನು ಪ್ರಾರ್ಥಿಸುವಾಗ I tell you, Spirit of God will open your mind. ಪವಿತ್ರಾತ್ಮ ದೇವರು ನಿನ್ನ ಮನಸ್ಸನ್ನು ತೆರೆಯುತ್ತಾರೆ. When you first come here, I tell you, there will be a small beginning. ನೀವು ಮೊದಲು ಇಲ್ಲಿ ಬಂದಿರುವಾಗ ಪ್ರಾರಂಭದಲ್ಲಿ ನಿನ್ನದು ಪ್ರಾರಂಭ ಚಿಕ್ಕದಾಗಿದೆ ಆಗಿರಬಹುದು. When God shows the vision, ಆದರೆ ದೇವರು ನಿಮಗೆ ಆತನ ವಿಷಯಗಳನ್ನು ದರ್ಶನವನ್ನು ತೋರಿಸ್ತಾ ಇರುವಾಗ, when you walking with that vision, ಆ ದರ್ಶನ ಸಂಗಡ ನೀನು ನಡೆಯುವಾಗ you will get 100% results. ನಿನಗೆ 100% ಫಲಿತಾಂಶ ಬರುತ್ತದೆ. Hallelujah. Hallelujah. First results you must see yourself. ಮೊದಲನೇದು ನೀನು ಫಲಿತಾಂಶವನ್ನು ನೋಡಿಕೊಳ್ಳಬೇಕು. You must see results, that results in your family. ಆದ ನಂತರ ನಿನ್ನ ಕುಟುಂಬದಲ್ಲಿ ಫಲಿತಾಂಶ ನೋಡಬೇಕು. Then I tell you, you see the results in others. ಅವಾಗ ನೀನು ಇತರರಲ್ಲಿ ಫಲಿತಾಂಶವನ್ನು ನೋಡ್ತೀಯಾ. Hallelujah. Hallelujah. I tell you, you are born for a reason. ನಾನು ಹೇಳ್ತೀನಿ ನೀನು ಒಂದು ಕಾರಣಕ್ಕಾಗಿ ಹುಟ್ಟಿದೀಯಾ. For what reason you are born? ಯಾವ ಉದ್ದೇಶಕ್ಕಾಗಿ ಕಾರಣಕ್ಕಾಗಿ ನೀನು ಹುಟ್ಟಿದಿ? The reason is you are born to change the people lives. ನೀನು ಹುಟ್ಟಿದ ಕಾರಣ ಏನಂದ್ರೆ ಇತರ ಜೀವನಗಳನ್ನು ಬದಲಾಯಿಸುವುದಕ್ಕಾಗಿ ಹುಟ್ಟಿದೀಯಾ. Hallelujah. Hallelujah. When you are suffering, how can people lives will be changed? ನೀನೇ ಕಷ್ಟಪಡ್ತಾ ಇದ್ರೆ ಹೇಗೆ ಜನರ ಜೀವನಗಳು ಬದಲಾಯಿಸಲಿಕ್ಕೆ ಆಗುತ್ತದೆ? Only you are sick, you are poor, you are disturbed, you don't have peace, you always quarrel yourself, you and your wife, your family members. I tell you, who can listen to you? ನೀನು ಯಾವಾಗಲೂ ಅನಾರೋಗ್ಯವಾಗಿ ಬಡತನದಲ್ಲಿ ಕಷ್ಟದಲ್ಲಿ ಮನೆಯಲ್ಲಿ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಳ್ತಾ ಇರುವಾಗ ಯಾರು ನಿಮ್ಮ ಮಾತುಗಳನ್ನು ಕೇಳ್ತಾರೆ? You are here to change the people lives. ನೀವು ಈ ಭೂಮಿ ಮೇಲೆ ಇರುವುದು ಇತರ ಜನರ ಜೀವನಗಳನ್ನು ಬದಲಾಯಿಸುವುದಕ್ಕಾಗಿದೆ. Hallelujah. Hallelujah. Not only telling believe Jesus Christ, let our life will be example. ಬರೇ ಯೇಸುವನ್ನು ನಂಬಿಕೋ ಅನ್ನೋದು ಮಾತ್ರ ಅಲ್ಲ, ನಮ್ಮ ಜೀವನನೇ ಉದಾಹರಣೆಯಾಗಿರಬೇಕು. ಅರೆ ನೀನೇ ಸಾಲದಲ್ಲಿ ಇದ್ದೀಯ, ನೀನೇ ಯೇಸು ನಂಬಿಕೊಂಡು ನನಗೇನಾಗ್ತದೆ ಅಂತ ಹೇಳ್ತಾರೆ. Hallelujah. ನೀನೇ ರೋಗದಲ್ಲಿದ್ದೀಯ, ನೀನೇ ಯೇಸು ನಂಬಿಕೊಂಡು ನಾನೇನ್ ಮಾಡ್ಬೇಕಂತ ಹೇಳ್ತಾರೆ. Let your life be example. ನಿನ್ನ ಜೀವನ ಉದಾಹರಣೆಯಾಗಿರಲಿ. Hallelujah. Hallelujah. Get angry about yourself. ನಿನ್ನ ಕುರಿತು ನಿನ್ನ ಮೇಲೆ ಇರುವಂತಹ ಒಂದು ಅನಾರೋಗ್ಯ ಯಾವುದೇ ವಿಷಯ, ನಮ್ಮ ಅಪ್ಪ ಏನು ಮಾಡಿಲ್ಲ, ನಮ್ಮ ಅಮ್ಮ ಏನು ಮಾಡಿಲ್ಲ, ನಮ್ಮ ಅಣ್ಣ ಏನು ಮಾಡಿಲ್ಲ, ನಮಗೆಲ್ಲರೂ ಕೂಡ ಏನು ನೋಡಿಲ್ಲ ಅಂತ ಹೇಳ್ಬೇಡ. ನೀನು ಇವತ್ತಿನ ದಿವಸ ಈಗ ಇರೋ ಕಾರಣ ನೀನೇ ಆಗಿದ್ದಿ. ನೀನು ಈ ದಿನ ಹಿಂಗೆ ಇರೋದಕ್ಕೆ ಕಾರಣ ನೀನೇ. ನಮ್ಮ ಅಪ್ಪ ಮಾಡಿಲ್ಲ, ಅಣ್ಣ ಮಾಡಿಲ್ಲ, ಅವ್ರ ಮೇಲೆ ಇವ್ರ ಮೇಲೆ ದೂರ ಹೇಳ್ಕೋಬೇಡ. Hallelujah. Hallelujah. You rise up yourself. ನೀನೇ ಎದ್ದಾಲು. Rise up yourself from sickness. ಅನಾರೋಗ್ಯದಿಂದ ನೀನೇ ಎದ್ದು ಹೊರಗೆ ಬಾ. Rise up from the poverty. ಬಡತನದಿಂದ ನೀನೇ ಎದ್ದು ಹೊರಗೆ ಬಾ. Be righteous living. ನೀತಿಯ ಜೀವನ ಜೀವಿಸು. Be upright living. ಯಥಾರ್ಥವುಳ್ಳ ಜೀವನ ಜೀವಿಸು. I tell you, set right your life. ಜೀವನವನ್ನು ಸರಿಪಡಿಸಿಕೋ. People are waiting for you. ನಿನಗಾಗಿ ಜನರು ಎದುರು ನೋಡ್ತಾ ಇದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Moses wanted to deliver
Israel people. ಮೋಶೆ ಇಸ್ರಾಯೇಲ್ ಜನರನ್ನು ಬಿಡಿಸಬೇಕಂತಿದ್ದನು. His life is not right. ಆದ್ರೆ ಆ ಸಮಯದಲ್ಲಿ ಆತನ ಜೀವನ ಸರಿಯಾಗಿದೆ. He killed Egyptian. ಐಗುಪ್ತಿಯನ್ನು ಸಾಯಿಸಿದ್ದಾನೆ. He is not able to deliver people because his life is not right. ಆತನು ಇಸ್ರಾಯೇಲ್ ಜನರನ್ನು ಬಿಡಿಸಕ್ಕೆ ಆಗಲಿಲ್ಲ, ಸರಿಯಾಗಿ ಜೀವನ ಇಲ್ಲದೆ ಕಾರಣ ಆತನು ಸ್ವಂತ ಪ್ರಯತ್ನ But ಮಾಡಿದ್ದಾನೆ. inside of him there is a burning. ಆದ್ರೆ ಒಳಗಡೆ ಅಂತರಂಗದಲ್ಲಿ ಏನೋ ಉರಿಯುತ್ತಾ ಇತ್ತು, ದೇವರನ್ನು ಏನೋ He went to ಮಾಡಬೇಕು. Midian, but still it is burning. ಆತನು ಮಿದ್ಯಾನ ಪ್ರದೇಶಕ್ಕೆ ಓಡಿ ಹೋದ್ರೆ ಕೂಡ ಆ ಉರಿ ಬೆಂಕಿ ಹಂಗೆ ಉರಿಯುತ್ತಾ ಇತ್ತು. One day he saw fire burning in the bush. ಆತನು ಒಂದಿನ ಪೊದೆಯಲ್ಲಿ ಬೆಂಕಿ ಉರಿಯುತ್ತಾ ಇರುವಂತದ್ದು ನೋಡಿದನು. That vision not stopped. ಆತನ ದೇವ ಕೊಟ್ಟಿರುವಂತಹ ದರ್ಶನವನ್ನು ನಿಲ್ಲಿಸಿ ಹೋಗಲಿಲ್ಲ ಆತನ ಜೀವನದಲ್ಲಿ. God visited him. ದೇವರು ಆತನ್ನು ಭೇಟಿಯಾದನು. Moses. ಆತ ದೇವರು ಹೇಳಿದ್ದಾನೆ ಮೋಶೆ. God called him Moses. ದೇವರು ಮೋಶೆಯನ್ನು ಕರೆದಿದ್ದಾನೆ, ಮೋಶೆ Are you ready to go to Pharaoh? ಮತ್ತೆ ನೀನು ಫರೋ ಹತ್ರ ಹೋಗುವುದಕ್ಕೆ ಸಿದ್ಧವಾಗಿದೆಯಾ? Hallelujah. ಹಲ್ಲೆಲೂಯಾ. Now he was ready. ಈಗ ಆತನು ಸಿದ್ಧವಾಗಿದ್ದಾನೆ. He is fire for God. ಆತನು ದೇವರಕ್ಕಾಗಿ ಉರಿಯುತ್ತಾ ಇದ್ದನು. Amen. ಆಮೆನ್. He went to Pharaoh. ಫರೋ ಹತ್ರ ಹೋದನು. Pharaoh is a dictator. ಆತನು ಫರೋ ಏನಂದ್ರೆ ಶಾಸನ ಮಾಡುವಂತ ಆತನು. ಆತನು ಏನು ಹೇಳಿದ್ರೆ ಅದೇ. Who can go and talk to Pharaoh those days? ಆ ದಿವಸಗಳಲ್ಲಿ ಫರೋ ಮುಂದೆ ಹೋಗಿ ಯಾರು ಮಾತನಾಡೋದಕ್ಕೆ ಆಗುತ್ತದೆ? He can kill Moses the same time. ಆ ಸಮಯದಲ್ಲೇ ಮೋಶೆನ ಅಲ್ಲಿಗೆ ಸಾಯಿಸಬಹುದು ಫರೋ. But God said, go to Pharaoh, I will ಆದ್ರೆ be with ದೇವರು you. ಹೇಳಿದ್ದಾನೆ, ನೀನು ಹೋಗಲ್ಲಿ, ನಾನು ನಿನ್ನ ಸಂಗಡಿದ್ದೇನೆಂದು. Amen. ಆಮೆನ್. Now he equipped. ಈಗ ಆತನು He took training. ಆತನು ಟ್ರೈನಿಂಗ್ ತೆಗೆದುಕೊಂಡಿದ್ದಾನೆ, ತರಬೇತಿಯನ್ನು. He went to Pharaoh and Pharaoh spoke as God spoke. ಫರೋ ಹತ್ರ ಹೋಗಿ ದೇವರು ಏನು ಹೇಳಿದಾನೋ ಅದನ್ನು ಮಾತನಾಡಿದ್ದಾನೆ. What God said he spoke. ದೇವರು ಏನು ಹೇಳಿದಾನೋ ಅದನ್ನು ಮಾತನಾಡಿದ್ದಾನೆ. People are blessed. ಜನರು ಆಶೀರ್ವದಿಸಲ್ಪಟ್ಟು ಬಿಡುಗಡೆ ಹೊಂದಿದ್ದಾರೆ. Hallelujah. ಹಲ್ಲೆಲೂಯಾ. I tell you, many people are waiting for your lives. ನಿನ್ನ ಜೀವನಕ್ಕಾಗಿ ಅನೇಕರು ಎದುರು ನೋಡ್ತಾ ಇದ್ದಾರೆ, ಕಾದಿದ್ದಾರೆ. How many people God wanted to save through your lives? ನಿನ್ನ ಜೀವನದಿಂದ ಎಷ್ಟು ಜನರನ್ನು ದೇವರು ರಕ್ಷಿಸಬೇಕಂತಿದ್ದಾರೋ ನೋಡ್ರಿ. I tell you, don't quench Holy Ghost. ಪವಿತ್ರಾತ್ಮ ದೇವರನ್ನ ಬೆಂಕಿಯನ್ನು ಆರಿಸಬೇಡ್ರಿ. He is ready to guide you. ಆತ ನಿನ್ನನ್ನು ನಡೆಸುವುದಕ್ಕೆ ಸಿದ್ಧನಾಗಿದ್ದಾನೆ. People lives must be blessed. ಜನರ ಜೀವನ ಆಶೀರ್ವದಿಸಲ್ಪಡುವಂತೆ I tell you, you can change them. ನೀನು ಅವರನ್ನು ಬದಲಾಯಿಸಬಹುದು. ಆಮೆನ್. This is the way missionaries worked out. ಈ ಮಾರ್ಗದಲ್ಲಿ ಮಿಷನರಿಗಳು ಕೆಲಸ ಮಾಡಿದ್ದಾರೆ. This is the way Paul, Peter, James, John, I tell you, apostles are worked out. ಪೌಲನು, ಪೇತ್ರನು, ಯೋಹಾನು, ಯಾಕೋಬನು ಎಲ್ಲ ಅಪೊಸ್ತಲರು ಈ ಮಾರ್ಗದಲ್ಲೇ ಬದಲಾಯಿಸಬೇಕು ಜನರನ್ನು. ಈ ಮಾರ್ಗದಲ್ಲೇ ಅವರು They ಬದಲಾಯಿಸಿದ್ದಾರೆ. know that why they are living. ಅವ್ರಿಗೆ ಗೊತ್ತಾಯಿತು ಯಾಕೆ ನಾವು ಜೀವಿಸ್ತಾ ಇದ್ವಿ ಎಂದು. But believers, I tell you, you don't know why you are living. ಆದ್ರೆ ವಿಶ್ವಾಸಿಗಳಿಗೆ ಗೊತ್ತಾಗುತ್ತಲ್ಲ ನಾನು ಯಾಕೆ ಜೀವಿಸ್ತಾ ಇದ್ದೀನಿ ಎಂದು. You are living for Jesus' purpose. ಯೇಸು ಕ್ರಿಸ್ತನ ಉದ್ದೇಶಕ್ಕಾಗಿ ನೀನು ಜೀವಿಸ್ತಾ ಇದೆ. Not for your food. ನಿನ್ನ ಊಟಕ್ಕಾಗಿ ಅಲ್ಲ. Not for your clothes. ನಿನ್ನ ಬಟ್ಟೆಗಳಕ್ಕಾಗಿ ಅಲ್ಲ. Not for your family. ನಿನ್ನ ಕುಟುಂಬಕ್ಕಾಗಿ ಅಲ್ಲ. Who told you that you are going to born in that family? ಯಾರು ಹೇಳಿದ್ದಾರೆ ನೀನು ಆ ಕುಟುಂಬದಲ್ಲಿ ಹುಟ್ಟಬೇಕೆಂದು? Is it your parents told that? ನಿನಗೂ ನಿನ್ನ ತಂತಾಯಿಗಳು ಹೇಳಿದಾರಾ? Your parents don't know that whether girl or baby born, boy baby born. ನಿನ್ನ ತಂತಾಯಿಗಳು ಗೊತ್ತಿಲ್ಲ ನೀನು ಗಂಡು ಮಕ್ಕಳಾಗಿ ಹುಡ್ತೀಯೋ ಹೆಣ್ಮಕ್ಕಳಾಗಿ It ಹುಡ್ತೀಯೋ. is God who decided and sent you into that family. ದೇವರೇ ನಿರ್ಣಯ ಮಾಡಿ ಆ ಕುಟುಂಬದಲ್ಲಿ ನಿನ್ನನ್ನು ಪ್ರವೇಶಿಸುವಂತೆ You are ಮಾಡಿದ್ದಾನೆ. thinking that I am helping my family. ನೀನು ಅನ್ಕೋತಾ ಇದ್ದ ನನ್ನ ಕುಟುಂಬಕ್ಕೆ ನಾನು ಸಹಾಯ You are not ಮಾಡ್ತೀನಿ. helping your family when you are not listen God's voice. ದೇವರ ಸ್ವರವನ್ನು ಕೇಳದೇ ಇದ್ದಾಗ ನೀನು ಕುಟುಂಬಕ್ಕೆ ಏನು ಸಹಾಯ ಮಾಡ್ತಾ ಇಲ್ಲ. If you want to bless into your family, ನಿನ್ನ ಕುಟುಂಬಕ್ಕೆ ಆಸಕ್ತವಾಗಿರಬೇಕಂದ್ರೆ you must listen his voice. ನೀನು ದೇವರ ಸ್ವರವನ್ನು ಕೇಳಬೇಕು. Hallelujah. ಹಲ್ಲೆಲೂಯಾ. I tell you, apostles are worked out. ಅಪೊಸ್ತಲರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. They did Lord up to now. ಇಷ್ಟುವರೆಗೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. Up to now church done much all the day until our day. ನಮ್ಮ ದಿವಸಗಳು ಬರುವ ತನಕ ಸಭೆಯಲ್ಲಿ ಕೂಡ ಅನೇಕ ಕಾರ್ಯಗಳು ಮಾಡಿದ್ದಾರೆ. ಸಾರ್ವತ್ರಿಕ When we see ಸಭೆಯಲ್ಲಿ this history, I tell you, how can we be quiet? ನಾವು ಈ ಇತಿಹಾಸವೆಲ್ಲ ಕೇಳಿ ನೋಡುವಾಗ ಹೇಗೆ ನಾವು ಸುಮ್ಮನೆ ಮೌನವಾಗಿರುತ್ತೇವೆ? After look all this history and listen this history and seeing these things, ಈ ಒಂದು ವಿಷಯಗಳೆಲ್ಲ ಕೂಡ ಕೇಳಿರುವಾಗ, ನೋಡಿರುವಾಗ, ಎಲ್ಲ ಗಮನಿಸಿರುವಾಗ we must take our work on. ನಾವು ನಮ್ಮ ಕೆಲಸವನ್ನು ಬಾಧ್ಯತೆಯನ್ನು ನಾವು ತೆಗೆದುಕೊಳ್ಳಬೇಕು. Hallelujah. ಹಲ್ಲೆಲೂಯಾ. I tell you, we must take our work. ನಮ್ಮ ಕೆಲಸವನ್ನು ನಾವು ಪಡೆದುಕೊಳ್ಳಬೇಕು. Amen.
ದೇವರ ರಾಜ್ಯದಲ್ಲಿ we must change our generation. ನಾವು ನಮ್ಮ ಸಂತತಿಯನ್ನು ನಾವು ಬದಲಾಯಿಸಬೇಕು. Our generation ನಮ್ಮ ಸಂತತಿ needs witness. ನಮ್ಮ ಸಂತತಿಗೆ ಸಾಕ್ಷ್ಯವು ಬೇಕಾಗಿದೆ. ಸಾಕ್ಷಿ. Our generation must witness gospel of Jesus Christ. ನಮ್ಮ ಸಂತತಿಗೆ ಯೇಸು ಕ್ರಿಸ್ತನ ಸಾಕ್ಷ್ಯವು ಬೇಕಾಗಿದೆ. Those who are passionate for Jesus Christ, ಯಾರು ಯೇಸುವಿಗಾಗಿ ಭಾರದಿಂದ ಇರುತ್ತಾರೋ they fall in the love with Jesus. ಅವರು ಯೇಸುವಿನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ. They are ready to use their lives for Jesus. ಯೇಸುವಿನಕ್ಕಾಗಿ ಅವರ ಜೀವನಗಳನ್ನು ಉಪಯೋಗಿಸುವುದಕ್ಕೆ ಸಿದ್ಧವಾಗಿರುತ್ತಾರೆ. ಆಮೆನ್. ಆಮೆನ್. 60 ವರ್ಷಗಳಾದ್ರೆ ಆಯ್ತು, ನೋಡ್ತಾ ಇರ್ತಾರೆ ಯಾವಾಗ ಸತ್ತು ಹೋಗ್ತೀನಿ ಅಂತಂದು ಹೇಳಿ. ಅರೇ 60 ವರ್ಷ ಸ್ಪಿರಿಚುವಲ್ ಲೈಫ್ ಇನ್ನೂ ಬಿಗಿನ್ ಆಗಿಲ್ಲ. ನೀನು ಇನ್ನೂ ಯೇಸುಸ್ವಾಮಿಯಲ್ಲಿ ಬೆಳೆಯಲಿಲ್ಲ ಅಂದ್ರೆ ಇನ್ನೂ ಆತ್ಮೀಯವಾಗಿ ನಿಂದು ಪ್ರಾರಂಭವಾಗಲಿಲ್ಲ ಆತ್ಮೀಯ ಜೀವನ. Moses at the age of 80 years God called him to serve him. ಮೋಶೆಯನ್ನು 80 ವರ್ಷಗಳ ಸಮಯದಲ್ಲಿ ದೇವರು ಕರೆದಿದ್ದಾರೆ ಸೇವಿಸುವುದಕ್ಕೆ. Are you with me what I am saying? What is your age today? ಈ ದಿನ ನಿನ್ನ ವಯಸ್ಸು ಎಷ್ಟಾಗಿದೆ? ನಿನ್ನ ವಿಷಯಗಳೇನಾಗಿದೆ? ವಯಸ್ಸಾಗ್ಬಿಟ್ಟಿದಪ್ಪ, ನಡೆದು ಕುಂದ್ರೆ ಎದ್ದಳಕ್ಕಾಗದ್ರೆ ಕುಂದ್ರಕ್ಕಾಗದಲ್ಲ. I cannot serve him. ನನಗೆ ವಯಸ್ಸಾಗಿದ್ದಪ್ಪ, ನಾನು ಕೆಲಸ ಮಾಡಕ್ಕೆ ಆತನ ಸೇವಿಸುವುದಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾವ, ಕೈ ಹಿಡ್ಕೊಂಡ್ಬಿಟ್ಟಿದೆ, ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿದೆ, ಎಲ್ಲ ಸರಿ ಆಗ್ತಾವ. ಫಸ್ಟ್ ದೇವರ ಮಾರ್ಗದಲ್ಲಿ ನೀನು ಹೋಗುವಾಗ ಎಲ್ಲ ಸರಿ ಆಗುತ್ತದೆ. Hallelujah. Hallelujah. I tell you, fall in the love with Jesus. ಯೇಸುವಿನ ಸಂಗಡ ಪ್ರೀತಿಯಲ್ಲಿ ಬೀಳು. If you are a passion for Jesus Christ, ಯೇಸುವಿನಕ್ಕಾಗಿ ನೀನು ಭಾರದಿಂದ ಇದ್ರೆ you will fall into the love of Jesus. ಯೇಸುವಿನ ಪ್ರೀತಿಯಲ್ಲಿ ನೀನು ಬೀಳುತ್ತೀಯಾ? You don't know what is the love of Jesus, that's what you are living like this. ಯೇಸುವಿನ ಪ್ರೀತಿ ಅಂದ್ರೆ ನಿನಗೇನೋ ಗೊತ್ತಿಲ್ಲ, ಅದಕ್ಕಾಗಿ ಹಿಂಗೆ ಜೀವಿಸ್ತಾ ಇದ್ದೀಯ. If you taste his love, ನೀನು ಆತನ ಪ್ರೀತಿಯನ್ನು ನೀನು ರುಚಿಸಿದರೆ you don't leave him. ನೀನು ಆತನ ಬಿಟ್ಟು ಕೊಡುವುದಿಲ್ಲ. Even 1 second also you cannot leave him. ನೀವು ಆತನ ಇಲ್ಲದೆ ಒಂದು ಕ್ಷಣ ಕೂಡ ಇರುವುದಕ್ಕೆ ಆಗುವುದಿಲ್ಲ. Such a precious love is Jesus' love. ಅಂತ ಪ್ರಶಸ್ತವಾಗಿರುವಂತ ಪ್ರೀತಿ ಯೇಸುವಿನದು. I tell you, be passionate for Jesus. ಯೇಸುವಿಗಾಗಿ ಭಾರದಿಂದ ಇರು. I tell you, Peter preached his generation. ಪೇತ್ರನು ತನ್ನ ಸಂತತಿಗೆಲ್ಲ ಕೂಡ ಬೋಧಿಸಿದ್ದಾನೆ. He cannot come now, he cannot preach our generation. ಈಗ ಪೇತ್ರನು ಮತ್ತೆ ಬಂದು ನಮ್ಮ ಸಂತತಿಯಲ್ಲಿ ಆತನು ಬಂದು ಬೋಧಿಸುವುದಿಲ್ಲ. Paul cannot come in our generation and preach Jesus. ಪೌಲನು ಮತ್ತೆ ನಮ್ಮ ಸಂತತಿಯಲ್ಲಿ ಈ ಸಮಯದಲ್ಲಿ ಬಂದು ನಮಗೆ ಆತ ಏನೋ ಬಂದು ಬೋಧಿಸುವುದಿಲ್ಲ. They preach for their generation. ಅವರ ಸಂತತಿಯಲ್ಲಿ ಅವರು ಕಾರ್ಯಗಳು ಮಾಡಿ ಬೋಧಿಸಿದ್ದಾರೆ. Where the days of Peter and Paul, ಪೇತ್ರನ ಪೌಲನ ದಿವಸಗಳು ಎಲ್ಲಿದೆ? your generation has no God's voice today. ನಿನ್ನ ಸಂತತಿಗೆ ದೇವರ ವಾಕ್ಯವು, ದೇವರ ಸ್ವರವು ಈಗ ಗೊತ್ತಿಲ್ಲ. ತಿಳ್ಕೋಬೇಕು. Before Jesus Christ comes, 400 years there is no voice of God. ಯೇಸು ಕ್ರಿಸ್ತನು ಬರುವುದಕ್ಕೆ ಮುಂಚೆ 400 ವರ್ಷಗಳು ದೇವರ ಸ್ವರವೇ ಇಲ್ಲ. That is a dark age in the history. ಆ ಇತಿಹಾಸದಲ್ಲಿ ಅದು ಕತ್ತಲಿನ No ಸಮಯವಾಯಿತು. gospel preaching, no telling about God. ಸುವಾರ್ತೆ ಕುರಿತೆ ದೇವರ ಕುರಿತೆ ಮಾತನಾಡಲಿಲ್ಲ. Now I tell you, if you are quiet, people don't listen God's voice. ನಾವು ಸುಮ್ಮನೆ ಮೌನವಾಗಿದ್ರೆ ದೇವರ ಸ್ವರ ಅವರು ಕೇಳಲು ಆಗುವುದಿಲ್ಲ. Your generation has no God's voice. ನಿನ್ನ ಸಂತತಿ ದೇವರ ವಾಕ್ಯವನ್ನು ಸ್ವರವನ್ನು ಅವರು ಕೇಳಬೇಕು, ತಿಳ್ಕೋಬೇಕು. I tell you that God's voice is you only. ಆ ದೇವರ ಸ್ವರವು ನೀನೇ ಆಗಿದೆಯಾ? ಆಮೆನ್. Hallelujah. Hallelujah. Tell to somebody that God's voice is me only. ಆ ದೇವರ ಸ್ವರವು ನೀನೇ ಆಗಿದೆಯಾ? Tell me only. ನಾನೇ ದೇವರ ಸ್ವರವು ನಾನೇ ಆಗಿದ್ದೇನೆ. To my generation, ನನ್ನ ಸಂತತಿಗೆ ನಾನೇ ದೇವರ ಸ್ವರವಾಗಿದ್ದೇನೆ. to my family, ನನ್ನ ಕುಟುಂಬಕ್ಕೆ ನಾನೇ ದೇವರ ಸ್ವರವಾಗಿದ್ದೇನೆ. to the people of this city, ಈ ಹಟ್ಟಿ ಪ್ರದೇಶದ ಜನರಿಗೆ ನಾನೇ ದೇವರ ಸ್ವರವಾಗಿದ್ದೇನೆ. to my nation, people of my nation, I am the God's ನನ್ನ voice. ದೇಶದ ಜನರಿಗೆ ನಾನೇ ದೇವರ ಸ್ವರವಾಗಿದ್ದೇನೆ. Hallelujah. Hallelujah. Don't wait God to do something through you. ದೇವರೇನೋ ಮಾಡಬೇಕಂತ ಎದುರು ನೋಡಬೇಡ. ಅಲ್ಲಿ ದೊಡ್ಡ ಕಲ್ಲು ಇದೆ, ದೇವರು ಬಂದು ಆ ಕಲ್ಲು ಯಾವಾಗ ಎತ್ತಿ ಆ ಕಡೆ ಇಡ್ತಾನಪ್ಪ ಅಂತ ನೋಡಬೇಡ. ಹಲ್ಲೆಲೂಯಾ. ಆ ಕಲ್ಲು ನೀನೇ ಎತ್ತಿ ಇಡಬೇಕು. ಆತನೊಂದಿಗೆ ಸಹವಾಸದಲ್ಲಿ ಇದ್ದುಕೊಂಡು ನೀನೇ ಅದನ್ನು ತೆಗೆದು ಹಾಕಬೇಕು. ಈಸ್ ಇನ್ ಯು. ಆತ ನಿನ್ನಲ್ಲಿದ್ದಾರೆ. ಯು ಹ್ಯಾವ್ ಟು ಡೂ ದಟ್ ವರ್ಕ್. ನೀನು ಕೆಲಸವನ್ನು ಮಾಡಬೇಕು. ಹಿ ವಿಲ್ ಹೆಲ್ಪ್ ಯು. ಆತನ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಹಿ ವಿಲ್ ಗೈಡ್ ಯು. ಆತನ ನಡೆಸ್ತಾನೆ. ಅಂಡ್ ಹಿ ವಿಲ್ ಯೂಸ್ ಯು. ಆತ ನಿನ್ನನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
Your parents will be changed. ನಿನ್ನ ತಂತಾಯಿಗಳು Your brothers ಬದಲಾಯಿಸಲ್ಪಡ್ತಾರೆ. will be changed. ನಿನ್ನ ಸಹೋದರರು ಬದಲಾಯಿಸಲ್ಪಡ್ತಾರೆ. Your neighbors will be changed. ನಿನ್ನ ನೆರೆಯವರು ನೆರೆಯಲ್ಲಿರುವವರು ಬದಲಾಯಿಸಲ್ಪಡ್ತಾರೆ. My daddy was 65 years old. ಸಭಾಪಾಲಕರ ಅವ್ರ ತಂದೆ 65 ವರ್ಷ Not ವಯಸ್ಸು saved. ರಕ್ಷಣೆ ಹೊಂದಲಿಲ್ಲ. I am only the person saved in my home. ಆ ಮನೆಯಲ್ಲಿ ಅವರ ಮನೆಯಲ್ಲಿ ಸಭಾಪಾಲಕರೇ ರಕ್ಷಣೆ ಹೊಂದಿದ್ದಾರೆ. ಅವಾಗ Still he was drunkard. ಇನ್ನೂ ಆತನು ಕುಡಿಯುತ್ತಾನೆ ಇದನ್ನ ಅವ್ರ ತಂದೆ. I was preaching the word of God in my home. ದೇವರ ವಾಕ್ಯವನ್ನು ಮನೆಯಲ್ಲಿ ಬೋಧಿಸ್ತಾನೆ ಇದನು. I am asking God opportunities. ದೇವರನ್ನು ಅವಕಾಶಗಳು ಕೇಳ್ತಾ ಇದ್ನು ಅವ್ರ What we are having daily prayers, that only opportunities. ದೇವರ ದಿನಾಲು ಏನು ವಾಕ್ಯ ಏನು ಪ್ರಾರ್ಥನೆ ಮಾಡ್ತೀವೋ ಅದೇ ಅವಕಾಶವಾಗಿ ಸಿಗ್ತಾ ಇತ್ತು. Simply what I read the word, that only I am sharing. ದೇವರ ವಾಕ್ಯವು ಏನು ಪಾಸ್ಟರ್ ಓದಿದ್ದಾರೋ ಅದನ್ನೇ ಹೇಳ್ತಾ ಇದ್ರು ಅವಾಗ. Suddenly Holy Ghost came on me. ಅಕಸ್ಮಾತ್ ಆಗಿ ಪವಿತ್ರ ಆತ್ಮ ದೇವರು ಸಭಾಪಾಲಕರನ್ನ ಹತೋಟಿಯಲ್ಲಿ ಹಿಡಿಕೊಂಡ್ರು. And talk, Daddy. ಅವರ ಅಪ್ಪನ ಸಂಗಡ ಮಾತನಾಡಿದ್ದಾರೆ. He hold my hands. ಆತನ ನನ್ನ ಕೈಗಳನ್ನು ಹಿಡಿಕೊಂಡು ಹೇಳಿದನು, Who told you all these truths? ಈ ಸತ್ಯ ವಾಕ್ಯಗಳೆಲ್ಲ ಯಾರು ನಿನಗೆ ಹೇಳಿದ್ದಾರೆ ಎಂದು. I studied in missionary hostels. ನಾನು ಮಿಷನರಿ ಹಾಸ್ಟೆಲ್ ಅಲ್ಲಿ ಓದಿದ್ದೀನಿ. Germany missionary hostels. ಜರ್ಮನಿ ಮಿಷನರಿ ಹಾಸ್ಟೆಲ್ ಅಲ್ಲಿ ಓದಿದೆ. But nobody told me. ಯಾರು ಕೂಡ ನನಗೆ ಹೇಳಿಲ್ಲಲ್ಲ. I want to be get saved. ನಾನು ರಕ್ಷಣೆ ಹೊಂದಬೇಕಂತಿದ್ದೇನೆ. He cried like a small child. ಆತನು ಚಿಕ್ಕ ಮಗುವಿನ ಹಾಗೆ ಆತನು He gave his life to Jesus. ಆತನ ಜೀವನವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟನು. He stopped drinking. ಆಗ ಆತನು ಕುಡಿಯೋದು ಬಿಟ್ಟುಬಿಟ್ಟನು. Hallelujah. ಹಲ್ಲೆಲೂಯಾ. I don't know anything. ಅವಾಗ ಪಾಸ್ಟರ್ ಕಿಂಗ ಏನು ಗೊತ್ತಿಲ್ಲ. But I am waiting for opportunities. ಅವಕಾಶಗಳಕ್ಕಾಗಿ ಎದುರು ನೋಡ್ತಾ ಇದ್ದನು. I want to live for Jesus. ಯೇಸುವಿಗಾಗಿ ಜೀವಿಸಬೇಕಂತ ಎದುರು ನೋಡ್ತಾ ಇದ್ದನು. I am passionate for Jesus. ಯೇಸುವಿಗಾಗಿ ಭಾರದಿಂದ ಇದ್ರು. There are many people who want to be blessed by you. ನಿನ್ನಿಂದ ಅನೇಕ ಜನರು ಆಶೀರ್ವದಿಸಲ್ಪಡಬೇಕಂತಿದ್ದಾರೆ. In your family. ನಿನ್ನ ಕುಟುಂಬದಲ್ಲಿ. Your neighbors. ನಿನ್ನ ನೆರೆಯವರು. Your parents. ನಿನ್ನ ತಂದೆ ತಾಯಿಗಳು. Your brothers. ನಿನ್ನ ಸಹೋದರರು. If God not visited you. ದೇವರು ನಿನ್ನನ್ನೇ ಭೇಟಿಯಾಗಿ. God is not Holy Ghost is not trained you. ಪವಿತ್ರ ಆತ್ಮರು ನಿನಗೆ ತರ್ಫೀದನ್ನು ಕೊಟ್ಟಿಲ್ಲ ಅಂದ್ರೆ how can you will be blessing to others? ನೀನು ಹೇಗೆ ಇತರಕ್ಕೆ ಆಶೀರ್ವಾದಕರವಾಗಿರುತ್ತೀಯ? How can your generation listen God's voice? ಹೇಗೆ ನಿನ್ನ ಸಂತತಿ ದೇವರ ಸ್ವರವನ್ನು ಕೇಳುವುದಕ್ಕೆ ಆಗುತ್ತದೆ? I tell you, don't neglect your life. ನಿನ್ನ ಜೀವನವನ್ನು ನಿರ್ಲಕ್ಷ್ಯ ಮಾಡಬೇಡ. Don't waste your life. ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. Look to Jesus' love. ಯೇಸುವಿನ ಪ್ರೀತಿಯನ್ನು ನೋಡು. He can change in a seconds. ಆತನು ಕ್ಷಣಗಳಲ್ಲೇ ಮಾರ್ಪು ಮಾಡಿಸುವಂತ He ದೇವರು. changed in seconds my life, whole life changed. ಪವಿತ್ರಾತ್ಮ ದೇವರು ಕ್ಷಣದಲ್ಲೇ ಮಾರ್ಪಡಿಸಿದ್ದಾನೆ ಸಭಾಪಾಲಕರ I know the power in Jesus' love. ಯೇಸುವಿನ ಪ್ರೀತಿಯಲ್ಲಿರುವಂತ ಶಕ್ತಿಯನ್ನು ನೋಡಿದ್ದಾರೆ. That love changed my life. ಆ ಒಂದು ಪ್ರೀತಿ ಸಭಾಪಾಲಕರನ್ನು ಬದಲಾಯಿಸಿದೆ. That love made me to preach Jesus. ಆ ಪ್ರೀತಿಯೇ ಯೇಸುವನ್ನು ಬೋಧಿಸುವಂತೆ ಮಾಡಿದೆ. What about you? ನಿನ್ನ ಕುರಿತು ಏನು? Same love is towards you also. ಆತನ ಪ್ರೀತಿ ನಿನ್ನ ಕಡೆ ಕೂಡ ತಿರುಗಿಸಲ್ಪಟ್ಟಿದೆ. Be passionate for Jesus. ಯೇಸುವಿಗಾಗಿ ಭಾರದಿಂದ ಇರು. If you want to live for Jesus only. ನೀನು ಯೇಸುವಿಗಾಗಿ ಜೀವಿಸಬೇಕಂದ್ರೆ ಯೇಸುವಿಗಾಗಿ ಜೀವಿಸು. That will counts. ಅದೆಲ್ಲ ಕೂಡ ಲೆಕ್ಕಕ್ಕೆ ಬರುತ್ತದೆ. ಯೇಸುವಿಗಾಗಿ ಜೀವಿಸುವಂತ ಜೀವನ ಲೆಕ್ಕಕ್ಕೆ ಬರುತ್ತದೆ. With the church I tell you, serve the Lord. ಸಭೆ ಒಂದಿಗೆ ನಾನು ಹೇಳ್ತಾ ಇದ್ದೆ, ಎಲ್ಲರೂ ಸೇರಿ ಕರ್ತನ ಸೇವಿಸೋಣ. Because individual is not there. Individual ministry is not there. ಯಾಕಂದ್ರೆ ವೈಯಕ್ತಿಕವಾಗಿರುವಂತ ಪರಿಚಯ ಇಲ್ಲ. All the ministries must work through church. ಎಲ್ಲ ಒಂದು ಪರಿಚಯಗಳು 5 ಪರಿಚಯಗಳು ಇರ್ತವೆ. ಸಭೆಯಿಂದಲೇ ಅವು ಕಾರ್ಯ ಮಾಡಬೇಕು. You must be blessing to others. ಇತರಕ್ಕೆ ನೀವು ಆಸಕ್ತಕರವಾಗಿರಬೇಕು. Hallelujah. ಹಲ್ಲೆಲೂಯಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.